ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ಯೂನಿವರ್ಸ್ ನಮಗೆ ಈ ಸಮಯದಲ್ಲಿ ತರ್ತಾ ಇರುವಂಥ ಬ್ಲೆಸ್ಸಿಂಗ್ಸ್ ಯಾವುದು, ನಿಯರ್ ಫ್ಯೂಚರಲ್ಲಿ ಯಾವ ಬ್ಲೆಸ್ಸಿಂಗ್ಸು ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತಾ ಇದೆ ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಬ್ಲೆಸ್ಸಿಂಗ್ಸ್ ಫ್ರಮ್ ದ ಯೂನಿವರ್ಸ್. ಓಕೆ, ಸೊ ಶುರು ಮಾಡೋಣ ಇವತ್ತಿನ ರೀಡಿಂಗ್ನ. ಆ್ಯಸ್ ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್, ಈ ಪರ್ಟಿಕ್ಯುಲರ್ ಇಮೇಜ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್, ಈ ಪರ್ಟಿಕ್ಯುಲರ್ ಇಮೇಜ್, ಈ ಮಂಡಲ. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಯೂನಿವರ್ಸಿಂದ ನಿಮಗೆ ಬರ್ತಾ ಇರೋವಂಥ ಬ್ಲೆಸ್ಸಿಂಗ್ಸ್ ಬಗ್ಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ, ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು, ಯೂನಿವರ್ಸಿಂದ ನಿಮಗೆ ಬರ್ತಾ ಇರೋವಂಥ ಬ್ಲೆಸ್ಸಿಂಗ್ಸು. ಮೊದಲನೇ ಮೆಸೇಜು ಗ್ರೂಪ್ ನಂಬರ್ 1 ನಿಮಗೆ ಬರ್ತಾ ಇರೋವಂಥ ಬ್ಲೆಸ್ಸಿಂಗ್ಸು. ಮೊದಲನೇ ವರ್ಡು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಕೇಳಿಸಿದ್ದು ಆಪ್ಯುಲೆನ್ಸ್ ಅಂತ ಹೇಳಿ. ಆಪ್ಯುಲೆನ್ಸ್ ಅಂತ ಅಂದರೆ ಇಟ್ ಇಸ್ ಅ ಗ್ರೇಟ್ ಫಾರ್ಚ್ಯೂನ್, ವೆಲ್ತ್ ಆ್ಯಂಡ್ ಆಲ್ಸೋ ಫಿಸಿಕಲ್ ಹೆಲ್ತ್. ಓಕೆ, ಸೊ ನಿಮ್ಮ ಫಿಸಿಕಲ್ ಇಶ್ಯೂಸ್ ಯಾವುದಾದ್ರೂ ಇದ್ದಿದ್ರೆ, ನಿಮ್ಮ ಇಲ್ನೆಸ್ ಇದ್ದರೆ, ಲಾಂಗ್ ಟೈಮ್ ಸಿಕ್ನೆಸ್ ಇದ್ದರೆ, ಯಾವುದಾದ್ರೂ ಪೇನ್ ಅಥವಾ ಯಾವುದಾದ್ರೂ ಪ್ರಾಬ್ಲಮಿಂದ ನೀವು ಆಚೆ ಬರೋ ಪ್ರಯತ್ನ ಪಡ್ತಿದ್ರೆ, ಹೆಲ್ತ್ ವಿಚಾರದಲ್ಲಿ ನಿಮಗೆ ಯೂನಿವರ್ಸ್ ಕೊಡ್ತಾ ಇರೋವಂಥ ಬ್ಲೆಸ್ಸಿಂಗ್ಸು. ಆ ಹೆಲ್ತ್ ಇಶ್ಯೂಯಿಂದ ಹೇಗೆ ಆಚೆ ಬರಬೇಕು, ಹೇಗೆ ರಿಕವರ್ ಆಗಬೇಕು, ಹೇಗೆ ಹೀಲ್ ಆಗಬೇಕು, ಹೇಗೆ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ. ಸೊ ಕೆಲವ್ರಿಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ, ಹೆಲ್ತ್ ಏರಿಯಾನಲ್ಲಿ ನಿಮಗೆ ಜಾಸ್ತಿ ಬ್ಲೆಸ್ಸಿಂಗ್ಸ್ ಬರ್ತಾ ಇರೋದು. ಕೆಲವ್ರಿಗೆ ಫಿಟ್ನೆಸ್ಸು, ಕೆಲವ್ರಿಗೆ ಹೆಲ್ತು, ಓವರ್ ಆಲ್ ವೆಲ್ ಬೀಯಿಂಗು. ಕೆಲವರು ಕಂಪ್ಲೀಟಾಗಿ ನಿಮ್ಮ ಇಮೇಜು ಅಥವಾ ಐಡೆಂಟಿಟಿ, ನೀವು ದ ವೇ ಯು ಲುಕ್, ನೀವು ರೆಡಿ ಆಗೋ ನಿಮ್ಮ ಸ್ಟೈಲ್ ಇರ್ಬೋದು. ಸೊ ಓವರಾಲ್ ಆಗಿ ನಿಮ್ಮ ಸ್ಕಿನ್ ಹೆಲ್ತ್ ಇರ್ಬೋದು, ಹೇರ್ ಹೆಲ್ತ್ ಇರ್ಬೋದು. ದೇರ್ ಇಸ್ ಅ ಲಾಟ್ ಆಫ್ ಗ್ಲೋ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ಸೊ ದಟ್ ಈಸ್ ಕ್ಲಿಯರ್ಲಿ ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ನ ಇಂಡಿಕೇಟ್ ಮಾಡ್ತಾ ಇರೋದು. ಸೊ ನಿಮ್ಮ ಓವರಾಲ್ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ ಏನು ಬೇಕು ಆ ಬ್ಲೆಸ್ಸಿಂಗ್ಸು ಅಥವಾ ಆ ಇನ್ಫಾರ್ಮೇಷನು ನಿಮಗೆ ಯೂನಿವರ್ಸ್ ಈ ಸಮಯದಲ್ಲಿ ನಿಮ್ಮ ಲೈಫಲ್ಲಿ ಕಳಿಸ್ತಾ ಇರುವಂಥದ್ದು ಟು ಇಂಪ್ರೂವ್ ಯುವರ್ ಹೆಲ್ತ್ ಓವರಾಲ್ ಆಗಿ. ಕೆಲವರಿಗೆ ಡೆಫಿನೆಟ್ ಆಗಿ ಸ್ಕಿನ್ ಹೆಲ್ತ್ ಇರ್ಬೋದು. ದೇರ್ ಇಸ್ ಅ ಲಾಟ್ ಆಫ್ ಗ್ಲೋ. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಎಸ್ಪೆಷಲಿ ದಿಸ್ ಗೋಲ್ಡನ್ ಎನರ್ಜಿ, ನಿಮ್ಮ ಎನರ್ಜಿ ಫೀಲ್ಡ್ ಬಂದು ಈ ಗೋಲ್ಡನ್ ಎನರ್ಜಿನಲ್ಲಿ ಇನ್ಫ್ಯೂಸ್ ಆಗಿರೋ ಥರ ಇದೆ. ಮತ್ತು ಎಷ್ಟೊಂದು ಹೀಲಿಂಗ್ ಆಗ್ತಾ ಇರೋ ಥರ ಇದೆ, ಬ್ಲಾಕೇಜಸ್ ರಿಲೀಸ್ ಆಗ್ತಾ ಇರೋ ಥರ ಇದೆ. ಮತ್ತು ನೀವು ಓವರಾಲ್ ಆಗಿ ಹೆಲ್ತನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋವಂಥ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರೋ ಥರ ಇದೆ. ಇಷ್ಟು ದಿನ ನೀವು ಇಗ್ನೋರ್ ಮಾಡಿದರೆ ನಿಮ್ಮನ್ನು ನೀವು, ಅಥವಾ ನಿಮ್ಮ ಬಾಡಿನ, ಅಥವಾ ನಿಮ್ಮ ಫಿಸಿಕಲ್ ಫಿಟ್ನೆಸ್ನ, ಅಥವಾ ಸೆಲ್ಫ್ ಲವ್ನ, ಆರ್ ಇನ್ ಜನರಲ್ ಆಗಿ ನಿಮ್ಮ ಬಗ್ಗೆ ನೀವು ಅಷ್ಟು ಕಾಳಜಿ ವಹಿಸಿಲ್ಲ ಅಂದರೆ ಇತ್ತೀಚೆಗೆ ನಿಮಗೆ ಆ ಇಂಟ್ರೆಸ್ಟು ಶುರು ಆಗಿರ್ಬೋದು. ಅಥವಾ ನೆಕ್ಸ್ಟ್ ಫೇಸಲ್ಲಿ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸೋದ್ರ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು. ಐ ಆಮ್ ಗೆಟಿಂಗ್ ದ ಎನರ್ಜಿ ಆಫ್ ವೀನಸ್, ಪ್ಲಾನೆಟ್ ವೀನಸ್ ಎನರ್ಜಿ, ಮತ್ತು ಅಫ್ರಡೈಟಿ ಎನರ್ಜಿ. ಸೊ ಲಾಟ್ ಆಫ್ ಸೆಲ್ಫ್ ಲವ್, ಸೆಲ್ಫ್ ರಿಫ್ಲೆಕ್ಷನ್ ಆ್ಯಂಡ್ ಲಾಟ್ ಆಫ್ ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಇಂಪ್ರೂವ್ಮೆಂಟ್, ಫಿಟ್ನೆಸ್, ಹೆಲ್ತ್. ದಟ್ ಈಸ್ ದ ಫಸ್ಟ್ ಏರಿಯಾ ನಿಮ್ಮ ಲೈಫಲ್ಲಿ ಇಂಪ್ರೂವ್ ಆಗ್ತಾ ಇರೋದು. ದೇರ್ ಇಸ್ ಅ ಲಾಟ್ ಆಫ್ ಗ್ಲೋ. ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಆ ಗ್ಲೋ ಜಾಸ್ತಿ ಆಗ್ತಾ ಇದೆ. ಆ ಗ್ಲೋ ಆಗಬೇಕಂತ ಅಂದರೆ, ಆ ರೇಡಿಯನ್ಸ್ ಜಾಸ್ತಿ ಆಗಬೇಕಂತ ಅಂದರೆ ಫಸ್ಟು ನಮ್ಮಲ್ಲಿರೋ ಇಲ್ನೆಸ್ಸು ಅಥವಾ ನಮ್ಮನ್ನು ನಾವು ಎಲ್ಲಿ ತಡೆದಿಟ್ಕೊಂಡಿದ್ದೀವಿ ಆ ಜಾಗದಿಂದ ನಾವು ಆಚೆ ಬರೋದಕ್ಕೆ ಬೇಕಾಗಿರುವಂಥ ಮೋಟಿವೇಶನನ್ನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಯೂನಿವರ್ಸ್ ಅಲ್ಲಿ ಯಾರಿಂದ ಮೆಸೇಜಸ್ ಬರ್ತಾ ಇದೆ ಅಂದರೆ, ಐ ವಾಸ್ ಬ್ಲ್ಯಾಂಕ್ ಅಲ್ಲಿ ಮಧ್ಯದಲ್ಲಿ. ಇಟ್ ಫೀಲ್ಸ್ ಲೈಕ್
ನಿಮ್ಮದೇ ಆದಂಥ ಹೈಯರ್ ಸೆಲ್ಫಿಂದ ಮೆಸೇಜ್ ಬರ್ತಾ ಇರೋ ಥರ ಇದೆ. ಅಂದರೆ ನಿಮ್ಮ ಅಪ್ಗ್ರೇಡೆಡ್ ವರ್ಷನ್, ನಿಮ್ಮ ಫ್ಯೂಚರ್ ಸೆಲ್ಫಿಂದ ಮೆಸೇಜ್ ಬರ್ತಾ ಇರೋ ಥರ ಇದೆ. ಅವರು ನಿಮ್ಮ ಫ್ಯೂಚರಲ್ಲಿ ಇರೋವಂಥ ನಿಮ್ಮ ಈ ವರ್ಷನ್ ಬಂದು ಅಪ್ಗ್ರೇಡ್ ಆಗಿರೋ ಫ್ಯೂಚರ್ ವರ್ಷನ್ ಬಂದು ಈ ಸಮಯದಲ್ಲಿ ನಿಮಗೆ ಮೆಸೇಜಸ್ನ ಕೊಡ್ತಾ ಇರೋ ಥರ ಇದೆ. ಸೊ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಇರೋದು, ನಿಮ್ಮ ಓವರಾಲ್ ಸ್ಕಿನ್ ಗ್ಲೋ ಆಗ್ತಾ ಇರೋದು, ನಿಮ್ಮ ಬಗ್ಗೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇರೋದು ಈ ಸಮಯದಲ್ಲಿ ಬರ್ತಾ ಇರೋವಂಥ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ಸು ಯೂನಿವರ್ಸಿಂದ ನಿಮ್ಮ ಕಡೆಗೆ. ಸೊ ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇರೋದು ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್. ನಿಮ್ಮ ಫ್ಯೂಚರ್ ಸೆಲ್ಫ್ ಲೈಕ್ ನೀವು ಈ ಸಮಯದಲ್ಲಿ ನೀವು ಸ್ಟಕ್ ಅಂತ ಅನಿಸಿದ್ರೆ ಅಥವಾ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಇದ್ದರೆ ನಿಮ್ಮ ಫ್ಯೂಚರ್ ಸೆಲ್ಫ್ ಹೇಳ್ತಾ ಇರೋದು ನೋ, ಈ ಸೆಲ್ಫ್ ಲವ್ ಜರ್ನಿನಲ್ಲಿ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ನಮ್ಮ ಫಿಟ್ನೆಸ್ ಲೆವೆಲ್ ಜಾಸ್ತಿ ಆಯಿತು, ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸೋದಕ್ಕೆ ಶುರು ಮಾಡಿದಾಗ ನಮ್ಮ ಲೈಫ್ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಫ್ಯೂಚರಲ್ಲಿ ಇವಾಗ ವಿ ಆರ್ ವೆರಿ ಕಾನ್ಫಿಡೆಂಟ್, ವೆರಿ ಕಂಫರ್ಟಬಲ್. ಅಗೇನ್ ದ ವರ್ಡ್ ಆಪ್ಯುಲೆನ್ಸ್ ಈಸ್ ವೆರಿ ಸ್ಟ್ಯಾಂಡಿಂಗ್ ಔಟ್. ಅಗೇನ್ ಆಪ್ಯುಲೆನ್ಸ್ ಅಂದರೆ ಓವರ್ ಆಲ್ ಆಗಿ ಗುಡ್ ಫಾರ್ಚ್ಯೂನ್, ವೆಲ್ತ್, ಮೋರ್ ದ್ಯಾನ್ ಎನಫ್. ನನಗೆ ಜೀವನ ಮಾಡೋಕ್ಕೆ ₹100 ಸಾಕು ಅಂತ ಅಂದರೆ ಯೂನಿವರ್ಸ್ ಬಂದು ನಿಮಗೆ ₹250 ಕಳಿಸ್ಬೋದು. ಸೊ ದೆರ್ ಇಸ್ ಮೋರ್ ದ್ಯಾನ್ ಎನಫ್ ಅನ್ನೋ ಥರ ದೆರ್ ಇಸ್ ಅಬಂಡೆನ್ಸ್ ದಟ್ ಈಸ್ ಕಮಿಂಗ್. ಮತ್ತು ಎರಡನೇ ಮೆಸೇಜು ಅಥವಾ ಎರಡನೇ ಏರಿಯಾನಲ್ಲಿ ಬ್ಲೆಸ್ಸಿಂಗ್ ಬರ್ತಾ ಇರೋದು ನಿಮ್ಮ ಕರಿಯರ್, ಜಾಬ್, ಬಿಸ್ನೆಸ್ ವಿಚಾರದಲ್ಲಿ ಲಕ್ಷ್ಮಿ ಎನರ್ಜಿ ಜಾಸ್ತಿ ಬರ್ತಾ ಇರೋದು, ಗೋಲ್ಡ್ ಕಾಯಿನ್, ಗೋಲ್ಡ್. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ವೆಲ್ತ್ ಆ್ಯಂಡ್ ಇಂಪ್ರೂವ್ಮೆಂಟ್ ನಿಮ್ಮ ಕರಿಯರ್ ವಿಚಾರದಲ್ಲಿ. ಸೊ ಟೂ ಬ್ಲೆಸ್ಸಿಂಗ್ಸ್ ಯೂನಿವರ್ಸಿಂದ ನಿಮ್ಮ ಕಡೆಗೆ ಈ ಸಮಯದಲ್ಲಿ ಬರ್ತಾ ಇರೋದು. ಮೊದಲನೇದು ನಿಮ್ಮ ಹೆಲ್ತ್, ನಿಮ್ಮ ಓವರ್ ಆಲ್ ವೆಲ್ ಬೀಯಿಂಗ್, ನಿಮ್ಮ ಫಿಟ್ನೆಸ್, ನಿಮ್ಮ ಸ್ಕಿನ್ ಆ್ಯಂಡ್ ಓವರ್ ಆಲ್ ದ ವೇ ಯು ಲುಕ್, ನೀವು ಯಾವ ರೀತಿ ಇದ್ದೀರಾ ಅದರಲ್ಲಿ ಇಂಪ್ರೂವ್ಮೆಂಟ್, ಅದರಲ್ಲಿ ಅಪ್ಗ್ರೇಡ್ ಆಗ್ತಾ ಇರೋದು. ಜನರು ನಿಮ್ಮನ್ನ ನೋಡಿ ನಿಮಗೆ ಕಾಂಪ್ಲಿಮೆಂಟ್ ಕೊಡ್ಬೋದು, ಏನೋ ಬದಲಾವಣೆ ಆಗ್ತಾ ಇದೆಯಲ್ಲ ನಿಮ್ಮಲ್ಲಿ ಅಂತ ಹೇಳಿ. ಇದು ಸಡನ್ನಾಗಿ ಮ್ಯಾಜಿಕಲ್ಲಾಗಿ ಆಗೋ ಬದಲಾವಣೆಗಳಲ್ಲ. ನಿಮಗೆ ಇಂಟ್ರೆಸ್ಟ್ ಬರ್ಬೋದು, ಈ ರೀತಿ ಮಾಡಬೇಕು ಅಥವಾ ಈ ಥರ ಒಂದು ಡಯಟ್ನ ಫಾಲೋ ಮಾಡಬೇಕು ಅಥವಾ ಹಾಲಲ್ಲಿ ಅರಿಶಿನ ಹಾಕೊಂಡು ಕುಡಿಬೇಕು ಅನ್ನೋದಿರ್ಬೋದು. ಸೊ ಯು ಮೇ ಗೆಟ್ ದಟ್ ಇನ್ಫಾರ್ಮೇಷನ್, ಏನು ಮಾಡಿದ್ರೆ ಇಂಪ್ರೂವ್ ಆಗ್ತೀನಿ ಅಂತ ಹೇಳಿ ಅದನ್ನು ಫಾಲೋ ಮಾಡ್ತಾ ಇದ್ದೀರಾ. ಅದನ್ನು ಫಾಲೋ ಮಾಡ್ತಾ ಒಂದು 30 ಡೇಸಲ್ಲಿ 40 ಡೇಸಲ್ಲಿ ಜನರು ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಾಂಪ್ಲಿಮೆಂಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಅಟ್ರಾಕ್ಷನ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಗ್ರೂಪ್ ನಂಬರ್ 1, ದೇರ್ ಇಸ್ ಲಾಟ್ ಆಫ್ ಅಟ್ರಾಕ್ಷನ್ ನಿಮಗೆ ಈ ಸಮಯದಲ್ಲಿ. ನೀವು ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಲೈಫ್ ಪಾರ್ಟ್ನರ್ನ ನೀವು ವೇಟ್ ಮಾಡ್ತಾ ಇದ್ದರೆ ಈ ಅಟ್ರಾಕ್ಷನ್ ಲೆವೆಲ್ ಜಾಸ್ತಿ ಆಗ್ತಾ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಯು ವಿಲ್ ಅಟ್ರ್ಯಾಕ್ಟ್ ದ ರೈಟ್ ಪರ್ಸನ್ ನಿಮ್ಮ ಲೈಫಲ್ಲಿ. ಬಟ್ ಆ್ಯಸ್ ಆಫ್ ನೌ ಲಾಟ್ ಆಫ್ Aphrodite energy. Aphrodite is a goddess. Goddess Aphrodite. She is the goddess of beauty, goddess of love. Again, Venus energy, goddess of love, goddess of comfort, goddess of luxury. ಮತ್ತೆ ಎಂಪ್ರೆಸ್ ಕಾರ್ಡ್ ತೋರಿಸ್ತಾ ಇದ್ದಾರೆ ಟ್ಯಾರೋನಲ್ಲಿ, ದಟ್ ಈಸ್ ನಂಬರ್ 3. ಸೊ ದರ್ ಇಸ್ ಗ್ರೋತ್, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಆಲ್ಸೋ goddess Lakshmi ಈಸ್ ಶೋಯಿಂಗ್ ಅಪ್ ವೆರಿ ಸ್ಟ್ರಾಂಗ್ಲಿ. ನೀವು ಇತ್ತೀಚೆಗೆ ಯಾವುದಾದ್ರೂ ವ್ರತಗಳು ಮಾಡಿದರೆ ಅಥವಾ ಯಾವುದಾದ್ರೂ ಪ್ರೇಯರ್ಸ್ ಮಾಡಿದರೆ ಅಥವಾ ಯಾವುದಾದ್ರೂ ಗಾಡೆಸಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿದರೆ ಅಥವಾ ಈ ಥರದೊಂದು ಬ್ಲೆಸ್ಸಿಂಗ್ ಬೇಕು ಅಂತ ಹೇಳಿ ತುಂಬ ಕಾಲದಿಂದ ನೀವು ಪ್ರೇ ಮಾಡ್ತಿದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ನಿಮಗೆ ಬೇಕಾಗಿರೋ ಅಂಥ ಬ್ಲೆಸ್ಸಿಂಗ್ಸ್ನ ತರೋದಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ. ಸೊ ಓವರ್ ಆಲ್ ಆಗಿ ದೆರ್ ಇಸ್ ಅ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಗ್ರೂಪ್ ನಂಬರ್ 1. ಸೊ ಅಗೇನ್ ಫಸ್ಟ್ ಬ್ಲೆಸ್ಸಿಂಗ್ಸ್ ನಿಮ್ಮ ಹೆಲ್ತ್, ಫಿಟ್ನೆಸ್ ಆ್ಯಂಡ್ ವೆಲ್ನೆಸ್, ನಿಮ್ಮ ಕಾನ್ಫಿಡೆನ್ಸನ್ನ ರೇಸ್ ಮಾಡೋದಕ್ಕೆ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ. ಇದನ್ನು ಮಾಡ್ತಾ ಜೊತೆಗೆ ಈ ಕಾನ್ಫಿಡೆನ್ಸು, ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ರೇಸ್ ಆಗ್ತಾ ನೀವು ಬೇಕಾಗಿರುವಂಥ ರೈಟ್ ಪೀಪಲ್, ರೈಟ್ ಸಪೋರ್ಟನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಅಬಂಡೆನ್ಸ್, ನಿಮ್ಮ ಕರಿಯರ್ ಅಥವಾ ನಿಮ್ಮ ಬಿಸ್ನೆಸ್ಸನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದಕ್ಕೆ, ದುಡ್ಡು ಮಾಡೋವಂಥ ಹೊಸ ಐಡಿಯಾಗಳನ್ನ ನೀವು ಇನ್ವೈಟ್ ಮಾಡೋದಕ್ಕೆ. ಎಷ್ಟೊಂದು ಸಲ ನಾವು ಅಂದ್ಕೊಳ್ತೀವಿ ನಾನು ಕೇಳಿದ್ದು ನನಗೆ ದುಡ್ಡು ಜಾಸ್ತಿ ಬೇಕು ಅಂತ, ನನ್ನ ಫಿಟ್ನೆಸ್ ಅಥವಾ ನನ್ನ ಹೆಲ್ತ್ ಬಗ್ಗೆ ನಾನು ಕೇಳಿಲ್ಲ ಅಂದರೆ ಡೋಂಟ್ ಮೇಕ್ ಮಿಸ್ಟೇಕ್. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಇಂಟರ್ ಕನೆಕ್ಟೆಡ್. ನಮಗೆ ಬೇರೆ ಕಡೆಯಿಂದ ಬೇರೆ ಮುಖಾಂತರ ನಮ್ಮನ್ನ ಈ ಡೈರೆಕ್ಷನ್ಗೆ ತೊಗೊಂಡು ಬರ್ತಾರೆ. ಯಾಕೆಂದರೆ ನಮ್ಮ ವೈಬ್ರೇಷನ್ ರೇಸ್ ಆಗಲಿಲ್ಲ, ನಮ್ಮ ಎನರ್ಜಿ ಶಿಫ್ಟ್ ಆಗಲಿಲ್ಲ ಅಂತಂದರೆ ನಾವು ಕೇಳಿರೋ ದುಡ್ಡು ಇರ್ಬೋದು ಅಥವಾ ಬ್ರೇಕ್ ಥ್ರೂ ಇರ್ಬೋದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಆ ಮ್ಯಾಚಲ್ಲಿ ಇಲ್ಲ, ವೈಬ್ರೇಷನಲ್ ಮ್ಯಾಚಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ತರೋದ್ರ ಮೇಲೆ ಫಸ್ಟ್ ಫೋಕಸ್ ಮಾಡ್ಬೋದು ನಮ್ಮ ಗೈಡ್ಸು. ಯಾಕೆಂದರೆ ಅಲ್ಲೇ ನಮ್ಮ ವೈಬ್ರೇಷನ್ ರೇಸ್ ಆಗೋಕ್ಕಾಗೋದು, ನೀವು ಕೇಳಿರೋ ಈ ಬ್ರೇಕ್ ಥ್ರೂ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಆಗೋದಕ್ಕೆ ಸಾಧ್ಯ ಆಗೋದು. ಸೊ
ಪ್ಲೀಸ್ ಲಿಸನ್ ಟು ನಿಮ್ಮ ಇಂಟ್ಯೂಷನನ್ನು ಯಾವ ರೀತಿ ಬದಲಾವಣೆ ಅಥವಾ ಏನನ್ನು ಮಾಡಬೇಕು ಅಂತ ಈ ಸಮಯದಲ್ಲಿ ನಿಮ್ಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ಸೊ ಎಲ್ಲನೂ ಇಟ್ ಈಸ್ ವರ್ಕಿಂಗ್ ಇನ್ ಯೋರ್ ಫೇವರ್. ಈ ಸಮಯದಲ್ಲಿ ನೀವು ಕೇಳಿರೋಂಥ ಪ್ರೇಯರನ್ನು ಆನ್ಸರ್ ಮಾಡೋದಕ್ಕೆ ಗ್ರೂಪ್ ನಂಬರ್ 1 ಲಾಡ್ ಆಫ್ ಗಾಡೆಸ್ ಎನರ್ಜಿ, ಲಾಡ್ ಆಫ್ ಬ್ಯೂಟಿಫುಲ್ ರಿಸೆಪ್ಟಿವ್ ಎನರ್ಜಿ, ರಿಸೀವ್ ಮಾಡುವಂಥ ಎನರ್ಜಿ, ಓಕೆ, ಫೆಮಿನಿನ್ ಎನರ್ಜಿ, ದ ಸಾಫ್ಟ್ ಎನರ್ಜಿ, ರೊಮ್ಯಾಂಟಿಕ್ ಎನರ್ಜಿ. ವೆನ್ ಐ ಸೇ ರೊಮ್ಯಾಂಟಿಕ್ ಎನರ್ಜಿ, ಯಾವುದೋ ಒಂದು ವ್ಯಕ್ತಿಗೆ ಮಾತ್ರ ಮೀಸಲಲ್ಲ ರೊಮ್ಯಾನ್ಸ್ ಅಂತ ಅನ್ನೋದು. ನಮ್ಮ ಜೊತೆ ನಾವು ರೊಮ್ಯಾಂಟಿಕ್ ಆಗಿರ್ಬೋದು, ಲೈಫ್ ಜೊತೆ ನಾವು ರೊಮ್ಯಾಂಟಿಕ್ ಆಗಿರ್ಬೋದು, ಪ್ರತಿದಿನ ನಾವು ವಿ ಕ್ಯಾನ್ ರೊಮ್ಯಾಂಟಿಸೈಸ್ ಅವರ್ ಲೈಫ್. ಗ್ರೂಪ್ ನಂಬರ್ 1. ಸೊ ಈ ರೀತಿ ನಾವು ಇಂಥ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಎನರ್ಜಿನಲ್ಲಿದ್ದಾಗ ಯೂನಿವರ್ಸ್ಗೆ ಬೇರೆ ಯಾವ ಪ್ರಾಬ್ಲಮ್ಮು ಇರಲ್ಲ. ನಾವು ಆ ರೋಡನ್ನ ಬ್ಲಾಕೇಜಸ್ನ ಕ್ಲಿಯರ್ ಮಾಡಿಕೊಡ್ತೀವಿ. ನಾವು ಈ ಥರ ಒಂದು ಬ್ಯೂಟಿಫುಲ್ ಎನರ್ಜಿನಲ್ಲಿ ನಾವಿದ್ದಾಗ ಏನನ್ನು ನೋಡಿದ್ರು, ಏನನ್ನು ಮಾಡ್ತಾಯಿದ್ರು, ವಿ ಫೀಲ್ ಸೋ ಗುಡ್, ವಿ ಫೀಲ್ ಸೋ ರೊಮ್ಯಾಂಟಿಕ್. ಇಮ್ಯಾಜಿನ್ ನಿಮ್ಮ ಜೊತೆ, ನಿಮ್ಮ ಪಾರ್ಟ್ನರ್ ಜೊತೆ ನಾವೇನೆಲ್ಲ ಕನಸು ಕಾಣುತ್ತೀವಿ, ಈ ಥರ ಇರಬೇಕು, ಅವ್ರ ಜೊತೆ ಲೈಫ್ ಈ ಥರ ಇರಬೇಕು, ಪಾರ್ಕಿಗೆ ಹೋಗಬೇಕು, ಮೂವೀಸ್ಗೆ ಹೋಗಬೇಕು, ವೆಕೇಷನ್ಸ್ಗೆ ಹೋಗಬೇಕು, ಅವ್ರು ನಮ್ಮನ್ನ ಈ ರೀತಿ ನೋಡ್ಕೊಳ್ಬೇಕು. ವೆನ್ ಯು ಡೂ ದ್ಯಾಟ್ ಟು ಯೋರ್ ಸೆಲ್ಫ್, ನೀವೇ ಆ ಥರ ನಿಮ್ಮ ಜೀವನದಲ್ಲಿ ನೀವೇ ರೊಮ್ಯಾಂಟಿಕ್ ಆಗಿ ನಿಮ್ಮನ್ನು ನೀವು ನೋಡಿಕೊಂಡಾಗ, ಜೀವನನ ರೊಮ್ಯಾಂಟಿಸೈಸ್ ಮಾಡಿದಾಗ, ಎಲ್ಲನೂ ಆ ಸ್ವೀಟ್ನೆಸ್ಸಿಂದ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಆದಾಗ, ಓ ಮೈ ಗುಡ್ನೆಸ್, ಲೈಫ್ ವಿಲ್ ಬಿ ಸೋ ಮಿರಾಕ್ಯುಲಸ್. ಗ್ರೂಪ್ ನಂಬರ್ 1. ಸೊ ಇದೊಂದು ಕಾರ್ಡಲ್ಲಿ ಇಟ್ಸ್ ಲೈಕ್ ಎನರ್ಜಿ ಪೋರಿಂಗ್. ಈ ಕಾರ್ಡಿಂದ ಮೆಸೇಜಸ್ ಬರ್ತಾನೆ ಇದೆ ನಾನ್ ಸ್ಟಾಪ್ ಆಗಿ. ಈ ಕಾರ್ಡಿಂದ ಬೇರೆ ಕಾರ್ಡ್ಸೇ ಪುಲ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಥರ. ಸಾರಿ, ಬಟ್ ಯಾ, ಲೆಟ್ಸ್ ಸಿ ಬೇರೆ ಇನ್ನೇನು ಬ್ಲೆಸ್ಸಿಂಗ್ಸು, ಯಾವ ರೀತಿ ಈ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ಏನು ಮಾಡಬೇಕು ಅಥವಾ ಏನು ಇನ್ಸ್ಟ್ರಕ್ಷನ್ಸ್ ಅಥವಾ ಗೈಡೆನ್ಸ್ ಕೊಡ್ತಾ ಇರೋದು ಯೂನಿವರ್ಸ್ ನಿಮ್ಮನ್ನ ಈ ಸಮಯದಲ್ಲಿ ಅಂತ ಹೇಳಿ. ಅದನ್ನು ಕೇಳಿದ ತಕ್ಷಣ ಮೊದಲನೇದು ಹೇಳ್ತಾ ಇರೋದು, ವಿ ಹ್ಯಾವ್ ನಂಬರ್ 3 ಹಿಯರ್. ಗ್ರೂಪ್ ನಂಬರ್ 1. ನಂಬರ್ 3 ಇಸ್ ಗ್ರೋತ್. ಲುಕ್ ಎಟ್ ಆಲ್ ದ ಅಬಂಡೆನ್ಸ್. ಈ ಗಿಡ ತುಂಬ ಅಷ್ಟೊಂದು ಹಣ್ಣುಗಳಿರೋದು. ಬಿ ದಟ್ ಇಸ್ ಸ್ವೀಟ್ನೆಸ್ ಆಫ್ ಲೈಫ್. ಅಗೇನ್ ಅಫ್ರೊಡೈಟಿ, ಗಾಡೆಸ್ ವೀನಸ್ ಎನರ್ಜಿ, ವೆರಿ ವೆರಿ ಬ್ಯೂಟಿಫುಲ್, ಸ್ವೀಟ್, ಫೆಮಿನಿನ್, ಗಾಡೆಸ್, ರಿಸೆಪ್ಟಿವ್ ಎನರ್ಜಿ. ಗ್ರೂಪ್ ನಂಬರ್ 1. ದಿಸ್ ಈಸ್ ಅಮೇಝಿಂಗ್. ಲೈಕ್ ಬಿ, ಹನಿ, ಫ್ರೂಟ್ಸ್. ಕೆಲವ್ರಿಗೆ ಡೆಫಿನೆಟ್ ಆಗಿ ಡಯಟ್ ಚೇಂಜ್ ಮಾಡಬೇಕು ಅಂತ ತುಂಬ ಮೆಸೇಜಸ್ ಬರ್ತಿರ್ಬೋದು. ಡಯಟ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು. ದಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ನಿಮ್ಮ ಪ್ರೇಯರು. ನಾನು ಇದನ್ನು ಕೇಳಿರಲಿಲ್ಲ, ಇದನ್ನು ಮಾಡಿ ಏನೋ ಅವಶ್ಯಕತೆ ಇದೆ, ಪ್ರಯೋಜನ ಇದೆ ಅಂತ ಅಂದ್ಕೋಬೇಡಿ. ಲೈಫಲ್ಲಿ ಪ್ರತಿ ಒಂದು ಎಲ್ಲ ಏರಿಯಾನು ಇಂಟರ್ ರಿಲೇಟೆಡ್. ಕಂಪಾರ್ಟ್ಮೆಂಟಲೈಸ್ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಕಂಪಾರ್ಟ್ಮೆಂಟಲ್ಲಿ, ಬೇರೆ ಬೇರೆ ಕ್ಲಾಸೆಟಲ್ಲಿ ಹಾಕ್ತೀನಿ ನನ್ನ ಲೈಫನ್ನ, ಒಂದೊಂದು ಏರಿಯಾನ ಬೇರೆ ಕಡೆ ಹಾಕ್ತೀನಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಲೈಫಲ್ಲಿ ರಿಲೇಷನ್ಶಿಪ್, ಮನಿ, ವೆಲ್ತ್, ಅಬಂಡೆನ್ಸ್, ಹೆಲ್ತ್, ಪ್ರತಿ ಒಂದೂ ಇಂಟರ್ ಕನೆಕ್ಟೆಡ್. ನಾವು ಒಂದರಲ್ಲಿ ವೀಕ್ ಆಗಿದ್ರೂ ಅದು ಬೇರೆ ಏರಿಯಾಗೆ ಬ್ಲೀಡ್ ಆಗಿ ಅದು ಎಫೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇಂಕ್ ಡ್ರಾಪ್ನ ಪೇಪರ್ ಮೇಲೆ ಹಾಕಿದ್ರೆ ನಾವು ಹಾಕಿರೋ ಅಲ್ಲಿ ಮಾತ್ರನೇ ಅಷ್ಟೇ ಇರೋದಿಲ್ಲ, ಇಂಕು ಎಲ್ಲ ಕಡೆ ಬ್ಲೀಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ನೀರು ಬಿದ್ದರೆ ಅಂತೂ ಎಂಟೈರ್ ಪೇಜ್ ವಿಲ್ ಬಿ ಡೆಸ್ಟ್ರಾಯ್ಡ್. ಸೊ ನಾವು ಬೇರೆ ಬೇರೆ ಏರಿಯಾನ ನಾವು ಟ್ಯಾಕಲ್ ಮಾಡೋಕ್ಕಾಗಲ್ಲ. ಓವರಾಲ್ ಆಗಿ ನಮ್ಮ ಎನರ್ಜಿನ, ನಮ್ಮ ಪರ್ಸ್ಪೆಕ್ಟಿವ್ನ, ಜೀವನದ ಬಗ್ಗೆ ನಾವು ಚೇಂಜ್ ಮಾಡಬೇಕಾಗತ್ತೆ. ನಮಗೆ ಇಂಪ್ರೂವ್ಮೆಂಟ್ ಬೇಕಾಗಿದ್ದಾಗ. ಸೊ ದೇರ್ ಇಸ್ ಅ ಲಾಟ್ ಆಫ್ ಸ್ವೀಟ್ನೆಸ್. ಗ್ರೂಪ್ ನಂಬರ್ 1 ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಯೂನಿವರ್ಸ್ ನಿಮ್ಮ ಲೈಫಿಗೆ ತರ್ತಾ ಇರೋದು. ಮತ್ತು ಇನ್ನೊಂದು ಮೆಸೇಜು ನಿಮಗೆ ಬರ್ತಾ ಇರೋದು ರಿಲೀಫ್. ಅದೇ ಯಾವುದಾದ್ರೂ ಇಲ್ನೆಸ್ ಇದ್ದರೆ, ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ, ತುಂಬ ಪೇನಲ್ಲಿದ್ದರೆ ಅದರಿಂದ ರಿಲೀಫ್ನ ತರ್ತಾ ಇರೋ ಥರ ಇದೆ. ಮತ್ತು ಸ್ಟ್ರೆಂತ್ ಕಾರ್ಡಲ್ಲಿ ನಿಮ್ಮ ಕಾನ್ಫಿಡೆನ್ಸ್ನ ರೇಸ್ ಮಾಡ್ತಾ ಇರೋ ಥರ ಇದೆ. ಈ ಸಮಯದಲ್ಲಿ ನಿಮ್ಮ ನೆಕ್ಸ್ಟ್ ಬಿಗ್ ಬ್ಲೆಸ್ಸಿಂಗ್ಸ್ ಬಂದು ನಿಮ್ಮ ಕಾನ್ಫಿಡೆನ್ಸ್ನ ರೇಸ್ ಮಾಡೋದಕ್ಕೆ ಏನು ಬೇಕು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ. ಕೆಲವರು ಡೆಫಿನೆಟ್ ಆಗಿ ಯು ಹ್ಯಾವ್ ಆಸ್ಕ್ಡ್ ಫಾರ್ ಪಾರ್ಟ್ನರ್ಶಿಪ್, ರಿಲೇಷನ್ಶಿಪ್, ಮನಿ, ವೆಲ್ತ್, ಕರಿಯರ್. ಸೊ ನಿಮಗೆ ಬರ್ತಾ ಇರೋ ಬ್ಲೆಸ್ಸಿಂಗ್ಸ್ ಎಲ್ಲನೂ ಇಟ್ ಈಸ್ ಇಂಟರ್ ಲಿಂಕ್ಡ್ ಆ್ಯಂಡ್ ಇಂಟರ್ ಡಿಪೆಂಡೆಂಟ್. ಸೊ ಒಂದೂ ಇನ್ನೊಂದಕ್ಕೆ ಕನೆಕ್ಟ್ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಓ ಮೈ ಗುಡ್ನೆಸ್, ಆಲ್ ವಂಡರ್ಫುಲ್ ಕಾರ್ಡ್ಸ್. ಮತ್ತು 9 ಆಫ್ ಕಪ್ಸ್ ಬಂದು ಇಟ್ ಈಸ್ ದ ಕಾರ್ಡ್ ಆಫ್ ವಿಶ್ ಫುಲ್ಫಿಲ್ಮೆಂಟ್. ಗ್ರೂಪ್ ನಂಬರ್ 1.
ಸೊ ನಿಮ್ಮ ಯಾವುದೋ ಒಂದು ವಿಶ್ ನೀವು ತುಂಬ ಕಾಲದಿಂದ ಕೇಳ್ತಾ ಇರೋವಂಥ ವಿಶ್ ಗ್ರ್ಯಾಂಟ್ ಆಗ್ತಾ ಇರೋ ಥರ ಇದೆ. ಲೈಕ್ ಯೂನಿವರ್ಸ್ ಇಸ್ ಟೆಲಿಂಗ್ ಯು ಐ ಆಮ್ ರೆಡಿ ಟು ಗ್ರ್ಯಾಂಟ್, ಈ ವಿಶ್ನ ನನಗೆ ಗ್ರ್ಯಾಂಟ್ ಮಾಡೋದಕ್ಕೆ ಐ ಆಮ್ ಟೋಟಲಿ ರೆಡಿ. ಬಟ್ ಆ ವೈಬ್ರೇಷನ್ಗೆ ನೀವು ರೇಸ್ ಆಗಬೇಕು. ಆ ವೈಬ್ರೇಷನ್ನು ಬಂದು ನೀವು ಕೇಳ್ತಾ ಇರೋವಂಥ ಪ್ರೇಯರ್ಸ್ಗೆ ನಿಮ್ಮ ಎನರ್ಜಿ ಮ್ಯಾಚ್ ಆಗೋ ತನಕ ನಾನು ಕೊಡಬೇಕು ಅಂತ ಅಂದ್ರೂ ನಿಮ್ಮ ಡೋರ್ ಸ್ಟೆಪ್ಪಲ್ಲಿ ಆ ಪ್ರೇಯರು ಅಥವಾ ಬ್ಲೆಸ್ಸಿಂಗ್ಸು ನಿಂತ್ಕೊಂಡು ಕಾಯ್ತಾ ಇದ್ರೂ ಅದು ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಎನರ್ಜಿ ನೀವು ಕೇಳಿರೋ ಅಂಥ ವೈಬ್ರೇಷನನ್ನು ನಿಮ್ಮ ವೈಬ್ರೇಷನ್ನು ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ. ದೆರ್ ಇಸ್ ಅ ಲಾ ಯೂನಿವರ್ಸಲ್ಲಿ, ಲಾ ಆಫ್ ವೈಬ್ರೇಷನ್ ಅಂತ ಹೇಳಿ. ಇಟ್ ಈಸ್ ಅ ರಾಂಗ್ ಅಸಂಪ್ಷನ್. ಲಾ ಆಫ್ ಅಟ್ರಾಕ್ಷನ್ ಒಂದೇ ಒಂದು ಇದ್ರೆ ಸಾಕು ಎಲ್ಲ ಅಟ್ರಾಕ್ಟ್ ಆಗುತ್ತೆ ಅಂತಲ್ಲ. ದೆರ್ ಇಸ್ ಅ ಲಾ ಆಫ್ ವೈಬ್ರೇಷನ್, ದೆರ್ ಇಸ್ ಅ ಲಾ ಆಫ್ ರಿದಮ್. ಎಷ್ಟೊಂದು ಯೂನಿವರ್ಸಲ್ ಲಾಸ್ ಲಾಕ್ ಆಗಬೇಕು ನಾವು ಅಂದ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ ನಮ್ಮ ಲೈಫಿಗೆ ಬರೋದಕ್ಕೆ. ಒನ್ ಆಫ್ ದ ಲಾ ಇಸ್ ಲಾ ಆಫ್ ವೈಬ್ರೇಷನ್. ಸೊ ನಿಮ್ಮ ವೈಬ್ರೇಷನು ನೀವು ಕೇಳ್ತಾ ಇರೋವಂಥ ಪ್ರೇಯರ್ ವೈಬ್ರೇಷನ್ ಜೊತೆ ಮ್ಯಾಚ್ ಆಗಿಲ್ಲ ಅಂದರೆ ಅಟ್ರಾಕ್ಷನ್ ಆಗೋದಕ್ಕೆ ಆಗೋದಿಲ್ಲ. ಸೊ ಲಾ ಆಫ್ ವೈಬ್ರೇಷನ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಈಸ್ ವೆರಿ ಕ್ಲೋಸ್ಲಿ ಲಿಂಕ್ಡ್ ಒಂದಕ್ಕೊಂದು. ಆ್ಯಂಡ್ ಇಟ್ ಈಸ್ ಕಾಂಪ್ಲಿಕೇಟೆಡ್. ಲಾ ಆಫ್ ಅಟ್ರಾಕ್ಷನ್ ಎಲ್ಲರೂ ಎಷ್ಟೊಂದು ಜನ ಕೋಚ್ ಮಾಡ್ತಾರೋ ಅಷ್ಟು ಸಿಂಪಲ್ ಅಲ್ಲ. ದೆರ್ ಆರ್ ಮೆನಿ ಟೆಕ್ನಿಕ್ಸ್ ಲಾ ಆಫ್ ಅಟ್ರಾಕ್ಷನಲ್ಲಿ. ಬಟ್ ಆ್ಯಸ್ ಆಫ್ ನಾವು ನಿಮಗೆ ಯೂನಿವರ್ಸ್ ಬಂದು ಸಿಂಪಲ್ ಆಗಿ ನಿಮ್ಮನ್ನ ಗೈಡ್ ಮಾಡ್ತಾ ಇರೋದು, ಇನ್ಕ್ರೀಸ್ ಯುವರ್ ಕಾನ್ಫಿಡೆನ್ಸ್, ಇನ್ಕ್ರೀಸ್ ಯುವರ್ ಹೆಲ್ತ್. ಫಾರ್ ಎಕ್ಸಾಂಪಲ್ ನೀವು ಕರಿಯರಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಇರ್ಬೋದು. ಮೇ ಬಿ ನಿಮಗೆ ಯಾವ ರೀತಿ ನೀವು ರೆಡಿ ಆಗ್ತೀರಾ ಅಥವಾ ಯಾವ ರೀತಿ ನಿಮ್ಮ ಕ್ಲಾಸೆಟ್ ಇದೆ, ನೀವು ಹಾಕ್ಕೊಳ್ಳೋ ಬಟ್ಟೆ ಇರ್ಬೋದು, ನೀವು ಮಾಡ್ಕೊಳ್ಳೋ ಮೇಕಪ್ ಇರ್ಬೋದು, ನಿಮ್ಮ ಹೇರ್ ಕಟ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಅಥವಾ ಸ್ವಲ್ಪ ವೇಟ್ ಜಾಸ್ತಿ ಇರ್ಬೋದು. ಅದು ನಿಮ್ಮ ಕಾನ್ಫಿಡೆನ್ಸ್ನ ಕಡಿಮೆ ಮಾಡಿ ನಿಮ್ಮ ಪೊಟೆನ್ಷಿಯಲ್ನ, ಅಂದರೆ ನಿಮ್ಮಲ್ಲಿರೋವಂಥ ಆ ಸ್ಕಿಲ್ಸನ್ನು ಅಂಡರ್ಮೈನ್ ಮಾಡ್ತಾ ಇರ್ಬೋದು. ಸೊ ಯಾವಾಗ ನಿಮ್ಮ ಹೆಲ್ತನ್ನು, ನಿಮ್ಮ ಫಿಟ್ನೆಸ್ ಮೇಲೆ ಫೋಕಸ್ ಮಾಡಿ ಯು ಆರ್ ಫೀಲಿಂಗ್ ಸೋ ಫಿಟ್, ನಿಮ್ಮ ಬಾಡಿನಲ್ಲಿ ಲೈಕ್ ನಿಮ್ಮ ಕಾನ್ಫಿಡೆನ್ಸ್ ಸಡನ್ನಾಗಿ ರೇಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 4 ಜನದ ಮಧ್ಯ ನೀವು ಮಾತಾಡಬೇಕಾದ್ರೆ ಲೈಕ್ ಯು ವಿಲ್ ಫೀಲ್ ಲೈಕ್ ಅ ಕಿಂಗ್, ಲೈಕ್ ಅ ಕ್ವೀನ್, ಐ ಆಮ್ ಸೋ ಫಿಟ್ ಅಂತ ಹೇಳಿ. ಸೊ ಆ ರೀತಿ ನಿಮ್ಮ ಕಾನ್ಫಿಡೆನ್ಸ್ನ ರೇಸ್ ಮಾಡ್ತಾ ಇರ್ಬೋದು. ಯು ಡೋಂಟ್ ನೋ ಯೂನಿವರ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿ. ಬಟ್ ಓವರ್ ಆಲ್ ಆಗಿ ಪ್ರತಿಯೊಂದೂ ಇಟ್ ಈಸ್ ಲೀಡಿಂಗ್ ಟು ಲಾಟ್ ಆಫ್ ಆಪರ್ಚುನಿಟೀಸ್. ನಿಮಗೆ ಹೆಲ್ತ್ ಇಂಪ್ರೂವ್ಮೆಂಟ್, ಹೆಲ್ತ್ ಜೊತೆಗೆ ನಿಮಗೆ ಇಂಪ್ರೂವ್ ಆಗ್ತಾ ಇರೋದು. ನಿಮ್ಮ ಮನಿ ಸಿಚುವೇಶನ್, ನಿಮ್ಮ ದುಡ್ಡನ ಒಂದು ಪರಿಸ್ಥಿತಿ ಬಂದು ಇಂಪ್ರೂವ್ ಆಗ್ತಾ ಇರೋ ಥರ ಇದೆ. ಬಟ್ ಎವ್ರಿಥಿಂಗ್ ಈಸ್ ಅಗೇನ್ ನಿಮ್ಮ ಗೈಡ್ಸ್ ಹೇಳ್ತಾ ಇರೋದು ಇಟ್ ಈಸ್ ಇಂಟರ್ಲಿಂಕ್ಡ್. ಗ್ರೂಪ್ ನಂಬರ್ 1 ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್ ಅಂತ ಹೇಳ್ತಾ ಇರೋದು. ಅ ಬ್ಲೆಸ್ಸಿಂಗ್ ಆನ್ ಅ ಹೋಮ್. ಇನ್ನೊಂದು ಬ್ಲೆಸ್ಸಿಂಗ್ ಬಂದು ಫೈನಲ್ ಆಗಿ ರೀಡಿಂಗ್ ಕ್ಲೋಸ್ ಮಾಡೋದಕ್ಕೆ ಮುಂಚೆ ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು, ದೇರ್ ಇಸ್ ಅ ಬ್ಲೆಸ್ಸಿಂಗ್ ಆನ್ ಯುವರ್ ಹೋಮ್ ಅಂತ ಹೇಳಿ. ನಿಮ್ಮ ಮನೆ, ನಿಮ್ಮ ಮಕ್ಕಳು, ಓವರ್ ಆಲ್ ಆಗಿ ನೀವು ತುಂಬ ಆಲೋಚನೆ ಮಾಡ್ತಿದ್ರೆ ನಿಮ್ಮ ಮನೆ ಬಗ್ಗೆ ಇತ್ತೀಚೆಗೆ, ದೇರ್ ಇಸ್ ಅ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮನೆಗೆ, ನಿಮ್ಮ ಫ್ಯಾಮಿಲಿ ಮೇಲೆ ಯೂನಿವರ್ಸ್ ಬಂದು ಅವರ ಬ್ಲೆಸ್ಸಿಂಗ್ಸ್ನ, ಅವರ ಲವ್ನ ನಿಮ್ಮ ಎಂಟೈರ್ ಫ್ಯಾಮಿಲಿಗೆ ಕಳಿಸ್ತಾ ಇರೋವಂಥದ್ದನ್ನು ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರೋದು. ಲೈಕ್ ಕೆಲವರು ತುಂಬ ಯೋಚನೆ ಮಾಡ್ತಿರ್ಬೋದು ಕೆಲವೊಂದು ವಿಚಾರದ ಬಗ್ಗೆ, ಮನೆ ವಿಚಾರದ ಬಗ್ಗೆ ಎಸ್ಪೆಷಲಿ. ಇದು ವೆರಿ ಸ್ಪೆಸಿಫಿಕ್ಲಿ ಅವ್ರಿಗೆ ಮಾತ್ರ ಈ ಮೆಸೇಜು. ಆ ಥರ ಯಾವುದಾದ್ರೂ ವಿಚಾರದ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ರೆ ಇತ್ತೀಚೆಗೆ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಕೆಲವರು ನಿಮ್ಮ ಪ್ರೆಗ್ನೆನ್ಸಿ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ರೆ, ಲೈಕ್ ನೀವೇನೇ ಎಷ್ಟು ಕಾಲದಿಂದ ವೇಟ್ ಮಾಡ್ತಾ ಇರ್ಬೋದು ಪ್ರೆಗ್ನೆಂಟ್ ಆಗೋದಕ್ಕೆ, ಕನ್ಸೀವ್ ಆಗೋದಕ್ಕೆ, ದೇರ್ ಇಸ್ ಅ ಬ್ಲೆಸ್ಸಿಂಗ್ ದಟ್ ಇಸ್ ಕಮಿಂಗ್ ಲೈಕ್ ವಿತ್ ಆಲ್ ದ ಎಗ್ಸ್ ಹಿಯರ್. ಅದನ್ನು ಕಾಪಾಡ್ತಾ ಇರೋದು ಈ ಒಂದು ಬ್ಯೂಟಿಫುಲ್ ಬರ್ಡ್. ಸೊ ನಿಮ್ಮ ಫರ್ಟಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಪ್ರೆಗ್ನೆನ್ಸಿ ಅಥವಾ ನಿಮ್ಮ ಗ್ರೋತ್, ಓವರ್ ಆಲ್ ಆಗಿ ನೀವು ಸ್ಟ್ಯಾಗ್ನೆನ್ಸಿ ಇದ್ದರೆ ಆ ಏರಿಯಾನಲ್ಲಿ ಬ್ಲೆಸ್ಸಿಂಗ್ ಬರ್ತಾ ಇರೋದು. ದೇರ್ ಇಸ್ ಅ ಇಂಪ್ರೂವ್ಮೆಂಟ್, ದೇರ್ ಇಸ್ ಅ ಗ್ರೋತ್. ಆ್ಯಂಡ್ ಅಗೇನ್ ದೇರ್ ಇಸ್ ನಂಬರ್ 3 ಆ್ಯಂಡ್ ನಂಬರ್ 10 ಎರಡು ಟೈಮ್ ಬಂದಿರೋದು, 9, 10 ಆ್ಯಂಡ್ 10. ಓಕೆ, ಸೊ ಡೆಫಿನೆಟ್ಲಿ 9 ಈಸ್ ಆಲ್ಮೋಸ್ಟ್ ಎಂಡೆಡ್. ನೆಗೆಟಿವ್ ಕಾರ್ಮಿಕ್ ಸೈಕಲ್ ಇರ್ಬೋದು, ಸ್ಟ್ಯಾಗ್ನೆನ್ಸ್ ಇರ್ಬೋದು, ಮೂವ್ಮೆಂಟ್ ಇಲ್ಲದೆ ಇರೋದಿರ್ಬೋದು, ದಟ್ ಹ್ಯಾಸ್ ಆಲ್ಮೋಸ್ಟ್ ಕಮ್ ಟು ಆ್ಯನ್ ಎಂಡ್ ಅಂತ ಹೇಳಿ. ಬಟ್ 10 ಟ್ವೈಸ್ 2 ಸಲ ರಿಪೀಟ್ ಆಗಿರೋದ್ರಿಂದ ಇಟ್ ಹ್ಯಾಸ್ ಟೋಟಲಿ ಎಂಡೆಡ್. ಆ ಸೈಕಲ್ ಬಂದು ಕಂಪ್ಲೀಟಾಗಿ ಎಂಡ್ ಆಗಿ ಇವಾಗ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಗ್ರೋತನ್ನು ತರ್ತಾ ಇರೋದು, ನಿಮಗೆ ಬೇಕಾಗಿರುವಂಥ
ರಿಸೋರ್ಸಸ್ ಸಪ್ಲೈ, ಈ ಮನೆಗೆ ರಾಷನ್ ಅಂತ ಹೇಳ್ತಾರಲ್ಲ, ಮನೆಯಲ್ಲಿ ಇಷ್ಟು ಜನಕ್ಕೆ ಇಷ್ಟು ರೇಷನ್ ಬೇಕಾಗತ್ತೆ ಅಂತ ಹೇಳಿ, ಅದಕ್ಕಿಂತ ಹೆಚ್ಚಾಗಿ ಈ ರಿಸೋರ್ಸಸ್ನ ನಿಮ್ಮ ಜೀವನಕ್ಕೆ ತರ್ತಾ ಇರೋದು. ನೀವಿರೋದು ಒಂದು ವ್ಯಕ್ತಿ ಈ ಕಾರ್ಡಲ್ಲಿ, ಬಟ್ ಇಲ್ಲಿ 3 ಎಕ್ಸ್ ಇರೋದು. ಸೊ ದಟ್ ಈಸ್ ಮೋರ್ ದ್ಯಾನ್ ಎನಫ್. ಓಕೆ, ಸೊ ದಟ್ ಈಸ್ ಯುವರ್ ಅಫರ್ಮೇಷನ್. ಈ ಬ್ಲೆಸ್ಸಿಂಗ್ಸ್ನ ನೀವು ರಿಸೀವ್ ಮಾಡೋದಕ್ಕೆ ಮತ್ತು ಈ ವೈಬ್ರೇಷನ್ಸ್ಗೆ ನೀವು ಮ್ಯಾಚ್ ಮಾಡೋದಕ್ಕೆ. I receive abundance from the universe. I have more than enough abundance. Okay, I have more than enough. So that is a beautiful affirmation. ನಿಮಗೆ ಗ್ರೂಪ್ ನಂಬರ್ 1, I have more than enough. I'm ready to receive this abundance ಅಂತ ಹೇಳಿ. ಸೊ these are your blessings ಯೂನಿವರ್ಸಿಂದ ಈ ಸಮಯದಲ್ಲಿ ನಿಮಗೆ ಬರ್ತಾ ಇರೋದು. ಸೊ ಯೂನಿವರ್ಸ್ ಕೊಡ್ತಾ ಇರೋ ಇನ್ಸ್ಟ್ರಕ್ಷನ್ಸ್ನ, ಗೈಡೆನ್ಸ್ನ ಫಾಲೋ ಮಾಡಿ. ನೀವು ಕೇಳಿರೋ ಬ್ಲೆಸ್ಸಿಂಗ್ನ ಡೈರೆಕ್ಟಾಗಿ ತರದೇ ಇದ್ರೂ ನಿಮ್ಮನ್ನ ಎಲ್ಲಿಂದ ಶುರು ಮಾಡಬೇಕು ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ. ಸೊ ಯೂನಿವರ್ಸ್ ಈಸ್ ಲೀಡಿಂಗ್ ನಿಮ್ಮನ್ನ ಆ ಡೈರೆಕ್ಷನಲ್ಲಿ. ಲಿಸನ್ ಟು ಯುವರ್ ಇಂಟ್ಯೂಷನ್. ಸೈನ್ಸನ್ನ, ಸಿಂಬಲ್ಸ್ನ ಅರ್ಥ ಮಾಡ್ಕೊಳ್ತಾ ನಿಮಗೆ ಬರ್ತಾ ಇರೋವಂಥ ಆ ಇಂಟ್ರೆಸ್ಟ್ನ, ನಿಮ್ಮ ಹಾರ್ಟ್ನ ನೀವು ಫಾಲೋ ಮಾಡ್ತಾ ಹೋಗಿ. ಬಿಕಾಸ್ ದೆರ್ ಇಸ್ ಲಾಡ್ ಆಫ್ ಗೋಲ್ಡನ್ ಎನರ್ಜಿ ನಿಮ್ಮ ಓವರಾಲ್ ರೀಡಿಂಗಲ್ಲಿ ರೇಡಿಯೇಟ್ ಆಗ್ತಾ ಇರೋದು. ಇಟ್ ಈಸ್ ಸೋ ಬ್ಯೂಟಿಫುಲ್. ಯುವರ್ ವಿಶ್ ಇಸ್ ಫುಲ್ಫಿಲ್ಡ್, ಯುವರ್ ವಿಶ್ ಇಸ್ ಗ್ರ್ಯಾಂಟೆಡ್. ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಮ್ಯಾಚ್ ಮಾಡೋದಷ್ಟೇ ನಾವು ವೇಟ್ ಮಾಡ್ತಾ ಇರೋದು. ಯುವರ್ ವಿಶ್ ಹ್ಯಾಸ್ ಬಿನ್ ಗ್ರ್ಯಾಂಟೆಡ್. ಗ್ರೂಪ್ ನಂಬರ್ 1, ಯುವರ್ ವಿಶ್ ಈಸ್ ಆಲ್ರೆಡಿ ದೇರ್ ನಿಮ್ಮ ಡೋರ್ ಸ್ಟೆಪ್ಪಲ್ಲಿ. ಸೊ ಗೆಟ್ ರೆಡಿ ಟು ರಿಸೀವ್ ಇಟ್. ಆಲ್ರೈಟ್, ಸೊ ಅದು ನಿಮ್ಮ ರೀಡಿಂಗ್ ಗ್ರೂಪ್ ನಂಬರ್ 1. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಬ್ಲೆಸ್ಸಿಂಗ್ಸ್ ಯೂನಿವರ್ಸಿಂದ ನಿಮಗೆ ಬರ್ತಾ ಇರೋವಂಥ ಬ್ಲೆಸ್ಸಿಂಗ್ಸ್ ಈ ಸಮಯದಲ್ಲಿ. ಓಕೆ, ಮೊದಲನೇದು ನಿಮಗೆ ತೋರಿಸ್ತಾ ಇರೋದು ನೀವು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಅಥವಾ ಯೂನಿವರ್ಸು ಕೊಡ್ತಾ ಇರೋವಂಥ ವಿಷನ್ನು. ಮೊದಲನೇದು ಗ್ರೂಪ್ ನಂಬರ್ 2, ನೀವು ಆ ಚೇರ್ ಮೇಲೆ ಕೂತಿದ್ದೀರಾ. ಇಟ್ ಇಸ್ ನಾಟ್ ಅ ಸಿಂಪಲ್ ಚೇರ್. ಈ ಥ್ರೋನ್ ಥರ ಇದೆ, ರಾಜರು ಕೂತ್ಕೊಳ್ಳೋವಂಥ ಥ್ರೋನ್. ಆ ಥ್ರೋನ್ ಬಂದು ಗೋಲ್ಡನಲ್ಲಿ ಮಾಡಿರೋದು. ಎಷ್ಟೊಂದು ಜೆಮ್ ಸ್ಟೋನ್ಸ್ ಹಾಕಿದ್ದಾರೆ, ಪ್ರೆಷಸ್ ಸ್ಟೋನ್ಸ್ ಹಾಕಿದ್ದಾರೆ. ಅಲ್ಲಿಗೆ ಕೂತ್ಕೊಳ್ಳೋದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇರೋ ಥರ ಇದೆ. ನಿಮ್ಮನ್ನ ಇನ್ವೈಟ್ ಮಾಡಿ ಆ ಜಾಗನ ನಿಮಗೆ ಕೊಡ್ತಾ ಇರೋ ಥರ ಇದೆ. ನೀವು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ, ಇದು ನನ್ನ ಕೈಲಿ ಇದು ಸಾಧ್ಯನಾ ಅಂತ ಹೇಳಿ, ಅಥವಾ ಇದು ನಿಜಾನ ಕನಸ ಅಂತ ಹೇಳಿ ನೀವು ಆ ಥ್ರೋನ್, ಆ ಗೋಲ್ಡನ್ ಥ್ರೋನ್ ಮುಂದೆ ನಿಂತ್ಕೊಂಡು ನೀವು ವೇಟ್ ಮಾಡ್ತಾ ಇದ್ದೀರಾ. ಸಿಂಹಾಸನ, ಓಕೆ, ಥ್ರೋನ್ ಅಂದರೆ. ಸೊ ಅದ್ರ ಮುಂದೆ ನಿಂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ನನಗಿಲ್ಲಿ ಕೂತ್ಕೊಳ್ಳೋ ಅಷ್ಟು ಅರ್ಹತೆ ಇದೆಯಾ, ನಾನು ಇಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ ಅಂತ ಹೇಳಿ. ಬಟ್ ಅಲ್ಲಿ ಸುತ್ತಮುತ್ತ ಇರೋರು ನಿಮ್ಮನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಚಿಯರ್ ಮಾಡ್ತಾ ಇದ್ದಾರೆ. ಯು ಟೋಟಲಿ ಡಿಸರ್ವ್ ದಿಸ್. ನಿಮಗೆ ಈ ಪೊಸಿಷನ್ನು ನಿಮಗೆ ಅಂತಲೇ ಮಾಡಿರೋದು ಅಂತ ಹೇಳಿ ಅಪ್ಲಾಡ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇಲ್ಲ, ಕೂತ್ಕೊಳ್ಳಿ, ನಿಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನೀವು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದೀರಾ, ಬಟ್ ನಿಧಾನಕ್ಕೆ ಆ ಸಿಂಹಾಸನದ ಗೋಲ್ಡನ್ ಥ್ರೋನ್ ಹತ್ರ ಹೋಗ್ತಾ ಇದ್ದೀರಾ. ಆ ಥ್ರೋನನ್ನು ನೋಡ್ತಾ ಇದ್ದೀರಾ. ಲೈಕ್ ಯು ಆರ್ ಫೀಲಿಂಗ್ ಲೈಕ್ ಇಟ್ಸ್ ಅ ಡ್ರೀಮ್, ಕನಸಲ್ಲಿದ್ದೀನಿ ಅನ್ನೋ ಥರ. ಆ ಜಮ್ ಸ್ಟೋನ್ಸ್ನ ನೋಡ್ತಾ ಇದ್ದೀರಾ, ಜಮ್ ಸ್ಟೋನ್ಸ್ನ ಮುಟ್ತಾ ಇದ್ದೀರಾ. ಎಷ್ಟೊಂದು ಕ್ರಿಸ್ಟಲ್ಸ್ ಇದೆ ಆ ಥ್ರೋನಲ್ಲಿ, ಕೈ ಇಟ್ಕೊಳ್ಳೋ ಅಂತ ಆರ್ಮ್ ರೆಸ್ಟಲ್ಲಿ. ಸೊ ಅದನ್ನೆಲ್ಲ ಮುಟ್ಟು ನೋಡ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಫೀಲಿಂಗ್ ಸೋ ಡ್ರೀಮಿ, ಲೈಕ್ ಇಸ್ ದಿಸ್ ಫಾರ್ ರಿಯಲ್, ನಿಜವಾಗ್ಲೂ ಇಂಥ ಒಂದು ಎಪಿಸೋಡ್ ಆಗ್ತಾ ಇದೆಯಾ ನನ್ನ ಲೈಫಲ್ಲಿ ಅನ್ನೋ ಥರ. ಸೊ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಈ ಎಮರಲ್ಡ್ ಸ್ಟೋನ್ನ ನೋಡ್ತಾ ಇದ್ದೀರಾ. ದೆರ್ ಇಸ್ ಅ ಎಮರಲ್ಡ್, ಬ್ಯೂಟಿಫುಲ್ ಎಮರಲ್ಡ್ ಸ್ಟೋನ್ ಕೈ ಇಟ್ಕೊಳ್ಳೋ ಅಂಥ ಈ ಆರ್ಮ್ ರೆಸ್ಟಲ್ಲಿ, ಆ ಥ್ರೋನಲ್ಲಿ. ಸೊ ದ್ಯಾಟ್ ಈಸ್ ಮೇಕಿಂಗ್ ಯು ಫೀಲ್ ಸೋ ನೊಸ್ಟಾಲ್ಜಿಕ್ ಅನ್ನೋದಕ್ಕಿಂತ ಲೈಕ್ ಅನ್ಬಿಲೀವಬ್ಲಿ ಎಮೋಷನಲ್. ಆ ಪರ್ಟಿಕ್ಯುಲರ್ ಎಮರಲ್ಡ್ ಸ್ಟೋನ್ನ ಮುಟ್ಟ ಆ ಕಣ್ಣಲ್ಲಿ ನೀರು ಬರ್ತಾ ಇರೋದನ್ನು ತೋರಿಸ್ತಾ ಇದ್ದಾರೆ. ಐ ವೇಟೆಡ್ ಫಾರ್ ದಿಸ್ ಸೋ ಲಾಂಗ್, ಐ ಡಿಸರ್ವ್ ದಿಸ್ ಅಂತ ಹೇಳಿ ಅದನ್ನು ನೋಡಿ ನಿಧಾನಕ್ಕೆ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಕ್ಲೋಸಿಂಗ್ ಯುವರ್ ಐಸ್, ಯು ಆರ್ ಸೋ ಗ್ರೇಟ್ಫುಲ್ ಆ್ಯಂಡ್ ಯು ಫೀಲ್ ಸೋ ಬ್ಲೆಸ್ಡ್.
ಓಕೆ, ಸೊ ಇದು ನಿಮಗೆ ತೋರಿಸ್ತಾ ಇರೋವಂಥ ವಿಷನ್. ಗ್ರೂಪ್ ನಂಬರ್ 2, ಐ ಡೋಂಟ್ ನೋ ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಅಂತ ಹೇಳಿ. ಡೆಫಿನೆಟ್ಲಿ ಅ ಮೇಜರ್ ಬ್ಲೆಸ್ಸಿಂಗ್ ನಿಮ್ಮ ಲೈಫಲ್ಲಿ ಬರ್ತಾ ಇರೋದು. ಕೆಲವರು ಪ್ರಮೋಷನನ್ನು ಇನ್ವೈಟ್ ಮಾಡ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಅಂದರೆ ವೆರಿ ಸೂನ್ ಯು ಮೇ ರಿಸೀವ್ ಅ ಪ್ರಮೋಷನ್. ಯಾಕೆಂದರೆ ಆ ಥ್ರೋನ್ ತೋರಿಸ್ತಾ ಇರೋದು ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಆಗ್ತಾ ಇರೋದು. ಮತ್ತು ಕೆಲವ್ರಿಗೆ ಸ್ಪಾಟ್ ಲೈಟ್ನ ತೋರಿಸ್ತಾ ಇದ್ದಾರೆ. ಕಿಂಗ್ ಅಂತ ಅಂದರೆ ಈಸ್ ದ ಸೆಂಟರ್, ಕಿಂಗ್ ಆರ್ ಕ್ವೀನ್ ಈಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ಆ ಮಧ್ಯದಲ್ಲಿ ಕೂತಿರುವಂಥ ಆ ಕಿಂಗನ್ನ ಪ್ರತಿಯೊಬ್ಬರು ನೋಡ್ತಾ ಇರೋದು, ಪ್ರತಿಯೊಬ್ಬರು ಅವ್ರೇನು ಹೇಳ್ತಾರೆ ಅಂತ ಹೇಳಿ ವೇಟ್ ಮಾಡ್ತಾ ಇರೋದು. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಅ ಸ್ಪಾಟ್ ಲೈಟ್. ಗ್ರೂಪ್ ನಂಬರ್ 2 ನೀವು ಕೂತಿರೋವಂಥ ಜಾಗದಲ್ಲಿ ಅಥವಾ ನೀವು ಮಾಡ್ತಾ ಇರೋವಂಥ ಕೆಲಸದಲ್ಲಿ, ನಿಮ್ಮ ಆಫೀಸಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ದೆರ್ ಇಸ್ ಸಮ್ ಕೈಂಡ್ ಆಫ್ ಅಟ್ರಾಕ್ಷನ್. ನಿಮ್ಮ ಅಟ್ರಾಕ್ಷನ್ ವ್ಯಾಲ್ಯೂ, ನಿಮ್ಮ ಅಟ್ರಾಕ್ಷನ್ ಲೆವೆಲ್ ರೇಸ್ ಆಗ್ತಾ ಇದೆ ಈ ಸಮಯದಲ್ಲಿ. ಸೊ ಯೂನಿವರ್ಸಿಂದ ಬರ್ತಾ ಇರೋವಂಥ ಬ್ಲೆಸ್ಸಿಂಗು ನೀವು ಇರೋವಂಥ ಸಿಚುವೇಶನಿಂದ ನೆಕ್ಸ್ಟ್ ಲೆವೆಲ್ಗೆ, ಕೆಲವ್ರಿಗೆ ನೀವು ಅಂದ್ಕೊಂಡು ಇಲ್ಲದೇ ಇರೋವಂಥ ಒಂದು ಪೊಸಿಷನಿಗೆ ದೆರ್ ಇಸ್ ಸಮ್ ಕೈಂಡ್ ಆಫ್ ಅಪ್ ಲೆವೆಲ್ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋದು. ಆ್ಯಂಡ್ ದೆನ್ ಯು ಫೀಲ್ ಅನ್ಬಿಲೀವಬಲ್, ಲೈಕ್ ನಿಜವಾಗ್ಲೂ ಆಗ್ತಾ ಇದೆಯಾ ಇದು ಅಂತ ಹೇಳಿ. ಸೊ ದೆರ್ ಇಸ್ ಸಮಥಿಂಗ್ ಮೋರ್ ದ್ಯಾನ್ ವಾಟ್ ಯು ಹ್ಯಾವ್ ಆಸ್ಕ್ಡ್. ನೀವು ಕೇಳಿರೋದಕ್ಕಿಂತ ಜಾಸ್ತಿ ಏನೋ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರೋ ಥರ ಇದೆ. ನೀವು ಕೇಳಿರೋದು ₹100 ಆದರೆ ₹250 ಮ್ಯಾನಿಫೆಸ್ಟ್ ಆಗ್ತಾ ಇರೋ ಥರ. ಇಸ್ ದಿಸ್ ರಿಯಲಿ ಹ್ಯಾಪನಿಂಗ್ ಅಂತ ಹೇಳಿ. ಸೊ ಆ ಎಮರಲ್ಡ್ ಸ್ಟೋನ್ನ ತೋರಿಸಿರೋದು, ಆ ಎಮರಲ್ಡ್ ಸ್ಟೋನ್ ಬಂದು ಇಟ್ ಈಸ್ ಸ್ಪೀಕಿಂಗ್ ಟು ಯೋರ್ ಹಾರ್ಟ್ ಚಕ್ರ. ನಿಮ್ಮ ಹಾರ್ಟ್ ಡಿಸೈರ್ ಯಾವುದೋ ಒಂದನ್ನು ನೀವು ಸರ್ವ್ ಮಾಡಬೇಕು ಅಂತ ಇರ್ಬೋದು, ಬೇರೆಯವ್ರಿಗೆ ಸಪೋರ್ಟ್ ಮಾಡೋ ಥರ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಇರ್ಬೋದು, ಅಥವಾ ನೀವು ಈ ಹೀಲಿಂಗ್ ಬಿಸ್ನೆಸ್ಸಲ್ಲಿರ್ಬೋದು, ಸ್ಪಿರಿಚುವಾಲಿಟಿನಲ್ಲಿರ್ಬೋದು, ನಿಮ್ಮದೇ ಆದಂಥ ಹೀಲಿಂಗ್ ಸೆಂಟರ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ಮೆಡಿಟೇಷನ್ ಸೆಂಟರ್ ಓಪನ್ ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಅಥವಾ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ನೀವು ಮಾಡೋ ಕೆಲಸ ಬಂದು 4-6 ಜನಕ್ಕೆ ಸಪೋರ್ಟ್ ಮಾಡೋವಂಥ ಕೆಲಸನ ನೀವು ಶುರು ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕಂತ ಅಂದ್ಕೊಂಡಿರ್ಬೋದು. ನೀವು ಮಾಡೋವಂಥ ಆ ಬಿಸ್ನೆಸ್ಸಿಂದ, ಕರಿಯರಿಂದ, ಎಕ್ಸ್ಟ್ರಾ ದುಡ್ಡಿಂದ ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಕಂತ ಅಂದ್ಕೊಂಡಿರ್ಬೋದು. ಯೋರ್ ಹಾರ್ಟ್ ಈಸ್ ಸೋ ಪ್ಯೂರ್ ಆ್ಯಂಡ್ ಗೋಲ್ಡನ್ ಅಂತ ಹೇಳ್ತಾ ಇರೋದು ಯೂನಿವರ್ಸ್ ಬಂದು. ಯೋರ್ ಹಾರ್ಟ್ ಈಸ್ ಗೋಲ್ಡನ್. ನಿಮ್ಮ ಹತ್ರ ₹10 ಇದ್ದರೆ ಅದರಲ್ಲಿ ₹10ಗೂ ಮೀರಿ ಬೇರೆಯವ್ರಿಗೆ ಸಪೋರ್ಟ್ ಮಾಡಿಬಿಡ್ತೀರಾ. ಬಟ್ ದಿಸ್ ಟೈಮ್ ಗ್ರೂಪ್ ನಂಬರ್ 2 ನಿಮಗೆ ಬರ್ತಾ ಇರೋವಂಥ ಈ ಅಪ್ಗ್ರೇಡೇಷನ್ ಫಾರ್ ಯು ಟು ಎಂಜಾಯ್. ನಾವು ಬಂದಾಗೆಲ್ಲ ನಾವು ಬೇರೆಯವ್ರಿಗೆ ಕೊಟ್ಬಿಡ್ತಾ ಇದ್ವಿ, ಬಟ್ ಈ ಸಲ ಬರ್ತಾ ಇರೋವಂಥ ಈ ಬ್ಲೆಸ್ಸಿಂಗ್ ಬಂದು ಇಟ್ ಈಸ್ ಗೋಯಿಂಗ್ ಟು ಬಿ ಯೋರ್ಸ್. ಯು ಡಿಸರ್ವ್ ದಿಸ್. ನಿಮ್ಮ ಪೇಷನ್ಸ್ಗೆ, ನಿಮ್ಮ ಹಾರ್ಡ್ ವರ್ಕ್ಗೆ, ನಿಮ್ಮ ಡೆಡಿಕೇಷನಿಗೆ ಯೂನಿವರ್ಸ್ ಬಂದು ಕೊಡ್ತಾ ಇರುವಂಥ ಬ್ಲೆಸ್ಸಿಂಗ್ ಇದು. ಈ ಪರ್ಟಿಕ್ಯುಲರ್ ಅಪ್ಗ್ರೇಡೇಷನ್, ಆ ಸ್ಪಾಟ್ಲೈಟ್. ನಿಮ್ಮದೇ ಬಿಸ್ನೆಸ್ ಇದ್ದರೆ ಜಾಸ್ತಿ ಜನರು ನಿಮ್ಮ ಕಡೆ ತಿರುಗಿ ನೋಡ್ತಾ ಇರ್ತಾರೆ. ವರ್ಡ್ ಆಫ್ ಮೌತ್ ಜಾಸ್ತಿ ಆಗ್ಬೋದು, ಒಬ್ಬರಿಂದ ಒಬ್ಬರಿಗೆ ಕಾಂಟ್ಯಾಕ್ಟ್ಸ್ ಜಾಸ್ತಿ ಆಗ್ಬೋದು, ಇನ್ಫಾರ್ಮೇಷನ್ ಜಾಸ್ತಿ ಸ್ಪ್ರೆಡ್ ಆಗ್ಬೋದು ನಿಮ್ಮ ಬಗ್ಗೆ. ಮತ್ತು ಇನ್ನೊಂದೇನೆಂದರೆ ನಿಮ್ಮನ್ನು ಜನರು ನೋಡ್ತಾ ಇರೋದು ಅದು ತುಂಬ ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ತಾ ಇರೋದು. ಯಾಕೆಂದರೆ ಫಸ್ಟ್ ಬಂದಿದ್ದಂಥ ವಿಷನಲ್ಲೂ ಕೂಡ ನೀವು ಕೂತಿದ್ರಿ ಆ ಗೋಲ್ಡನ್ ಥ್ರೋನಲ್ಲಿ, ಪ್ರತಿಯೊಬ್ಬರು ನಿಮ್ಮ ಕಡೆ ನೋಡ್ತಾ ಇದ್ರು. ಮತ್ತು ಇನ್ನೊಂದು, ನಿಮ್ಮ ಸ್ಪಾಟ್ಲೈಟಲ್ಲಿದ್ದೀರಾ, ಪ್ರತಿಯೊಬ್ಬರು ನಿಮ್ಮನ್ನು ನೋಡ್ತಾ ಇರೋದು. ಸೊ ನೀವು ಸೋಷಲ್ ಮೀಡಿಯಾನಲ್ಲಿದ್ದರೆ, ಕಂಟೆಂಟ್ ಕ್ರಿಯೇಟರ್ಸ್ ಇದ್ದರೆ, ಬ್ಲಾಗಿಂಗ್, ಸಿಂಗಿಂಗ್, ಈ ಥರ ಆರ್ಟಿಸ್ಟಿಕ್ ಕೆಲಸ ಏನಾದರೂ ಮಾಡ್ತಿದ್ರೆ, ಪೇಂಟರ್ಸ್ ಇದ್ದರೆ, ಸೊ ನಿಮ್ಮ ಕಲೆಗೆ, ನಿಮ್ಮ ಬಿಸ್ನೆಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋ ಥರ ಇದೆ. ಅಥವಾ ಜನರು ಅದನ್ನು ನೋಟಿಸ್ ಮಾಡ್ತಾ ಇರೋ ಥರ ಇದೆ. ಅಥವಾ ನೀವು ಹೊಸದಾಗಿ ಯಾವುದಾದ್ರೂ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಥವಾ ಹೊಸ ಮಾರ್ಕೆಟಿಂಗ್ ಏಜೆನ್ಸಿನ ಯಾರನ್ನಾದ್ರೂ ಹೈಯರ್ ಮಾಡಿ ನಿಮ್ಮ ಬಿಸ್ನೆಸ್ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇರೋ ಥರ ಇದೆ. ಸೊ ಬಿಸ್ನೆಸ್ಸಲ್ಲಿ ಇಲ್ಲ, ನೀವು ಮನೆಯಲ್ಲಿರೋರು, ಹೌಸ್ ವೈಫು, ಅಥವಾ ಯು ಟೇಕ್ ಕೇರ್ ಆಫ್ ಯೋರ್ ಫ್ಯಾಮಿಲಿ ಅನ್ನೋ ಥರ ಸಿಚುವೇಶನ್ ಇದ್ದರೆ, ದಿಸ್ ಇಸ್ ದ ಟೈಮ್ ಪೀರಿಯಡ್ ಗ್ರೂಪ್ ನಂಬರ್ 2. ನಿಮ್ಮ ಓವರ್ ಆಲ್ ವ್ಯಾಲ್ಯೂ, ನಿಮ್ಮ ಸೆಲ್ಫ್ ವರ್ತ್, ಸೆಲ್ಫ್ ವ್ಯಾಲ್ಯೂ ಇಂಪ್ರೂವ್ ಆಗ್ತಾ ಇರೋ ಥರ ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದು ನಿಮ್ಮ ಹಾರ್ಡ್ ವರ್ಕ್ನ ಅಪ್ರಿಷಿಯೇಟ್ ಮಾಡ್ತಾ ಇರೋ ಥರ ಇದೆ. ನಿಮ್ಮನ್ನು ಫೈನಲಿ ರೆಕಗ್ನೈಸ್ ಮಾಡ್ತಾ ಇರೋ ಥರ ಇದೆ. ನೀವು ಮಾಡೋ ಕೆಲಸಕ್ಕೆ ಕೊಡಬೇಕಾಗಿರೋವಂಥ ಆ ಪ್ರೀತಿ, ನೀವು ಕಾಯ್ತಾ ಇರೋವಂಥ ಪ್ರೀತಿ ವಾಪಸ್ಸು ನಿಮಗೆ ಕೊಡ್ತಾ ಇರೋ ಥರ ಇದೆ. ಸೊ ದೆರ್ ಇಸ್ ಸಮಥಿಂಗ್ ಯು ಆರ್ ರಿಸೀವಿಂಗ್ ಆಫ್ ವ್ಯಾಲ್ಯೂ. ಸೊ ನಿಮ್ಮ ಹಾರ್ಟಿಗೆ ಅದು ವ್ಯಾಲ್ಯೂಬಲ್ ಅನ್ನೋ ಥರ ಏನೋ ಒಂದು ಅಪ್ಗ್ರೇಡೇಷನ್ನು ಅಥವಾ ಪ್ರೀತಿ ಅಥವಾ ರಿಸೋರ್ಸಸ್ಸು, ಸಮಥಿಂಗ್ ಯು ಆರ್ ರಿಸೀವಿಂಗ್. ದಟ್ ಮೇಕ್ಸ್ ಯು ಫೀಲ್
ಆಬ್ಸಲ್ಯೂಟ್ಲಿ ಹ್ಯಾಪಿ ಆ್ಯಂಡ್ ಎಮೋಷ್ನಲ್. ಓಕೆ, ಕೆಲವ್ರಿಗೆ ಇದು ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಇರ್ಬೋದು. ಐ ಡೋಂಟ್ ನೋ, ಲೈಕ್ ಯು ವಿಲ್ ಬಿ ಸೋ ಸರ್ಪ್ರೈಸ್ಡ್, ಅಥವಾ ಯು ವಿಲ್ ಫೀಲ್ ಸೋ ಹ್ಯಾಪಿ. ಓ ಮೈ ಗಾಡ್, ಐ ಡಿಂಟ್ ಎಕ್ಸ್ಪೆಕ್ಟ್ ಇಷ್ಟೊಂದು ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಹೇಗೆ ಕೃತಜ್ಞತೆ ಹೇಳಬೇಕಂತ ಗೊತ್ತಿಲ್ಲ ಈ ಹೈಯರ್ ಪವರ್ಸ್ಗೆ ಅಥವಾ ಯೂನಿವರ್ಸಿಗೆ. ಇಟ್ ಈಸ್ ಆಲ್ ಹ್ಯಾಪನಿಂಗ್ ಅನ್ನೋ ಥರ. ಮತ್ತು ಈ ನಾಟ್ ಗಂಟು ಹಾಕಿರೋದು, ಲೈಕ್ ಕಂಪ್ಲೀಟ್ಲಿ ಈ ದಾರ ಒಂದು ಬಾಕ್ಸಲ್ಲಿ ಎಷ್ಟೊಂದು ದಾರನ ಜೊತೆಗೆ ಹಾಕ್ಬಿಟ್ಟಾಗ ಗಂಟು ಆಗೋಗಿರೋದು, ಅದನ್ನು ಒಂದೊಂದೇ ಎಳೆ ಎಳೆಯಾಗಿ ಆ ಗಂಟು ಬಿಡಿಸ್ಕೊಳ್ತಾ ಇರೋ ಥರ ಇದೆ. ಆ ಗಂಟು ಬಿಡಿಸ್ಕೊಳ್ತಾ ಲೈಕ್ ಡಿಫ್ರೆಂಟ್ ಕಲರ್ ಆ ದಾರಗಳನ್ನೆಲ್ಲ ನೀವು ಸಾರ್ಟ್ ಮಾಡ್ತಾ ಇರೋ ಥರ ಇದೆ. ಸೊ ನಿಮ್ಮ ಜೀವನದಲ್ಲಿ ಇರೋವಂಥ ಪ್ರಾಬ್ಲಮ್ಸ್ ಅಥವಾ ಗೊಂದಲಗಳನ್ನ ನೀವು ರಿಸಾಲ್ವ್ ಮಾಡ್ತಾ ಇರೋ ಥರ ಇದೆ. ನೀವು ಏನು ಮಾಡಬೇಕು ಈ ಪ್ರಾಬ್ಲಮ್ನ ನಾನು ರಿಸಾಲ್ವ್ ಮಾಡೋಕ್ಕೆ ಅಂತ ಹೇಳಿ ನಿಮಗೆ ಆ ಇನ್ಫಾರ್ಮೇಷನ್ ಬರ್ತಾ ಇರೋ ಥರ ಇದೆ. ಯು ಆರ್ ರೆಸ್ಟೋರಿಂಗ್ ಬ್ಯಾಲೆನ್ಸ್ ನಿಮ್ಮ ಲೈಫಲ್ಲಿ, ಗ್ರೂಪ್ ನಂಬರ್ 2. ಸೊ ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋವಂಥ ಬ್ಲೆಸ್ಸಿಂಗು ನೆಕ್ಸ್ಟ್ ಫೇಸಲ್ಲಿ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್, ಹಾರ್ಮನಿ ಮತ್ತು ರೆಸಲ್ಯೂಷನ್. ಪ್ರಾಬ್ಲಮ್ಸು, ಇಶ್ಯೂಸು, ಈ ಗೊಂದಲಗಳನ್ನ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನು, ಬೇಕಾಗಿರುವಂಥ ಧೈರ್ಯ, ಬೇಕಾಗಿರುವಂಥ ವಾಯ್ಸು, ಬೇಕಾಗಿರುವಂಥ ಎಕ್ಸ್ಪ್ರೆಷನ್ನು ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ನಿಮ್ಮ ಕಡೆಗೆ ಯೂನಿವರ್ಸ್ ಕಳಿಸ್ತಾ ಇರುವಂಥದ್ದು ನಿಮ್ಮ ಲೈಫಲ್ಲಿ ಕಳ್ಕೊಂಡಿರುವಂಥ ಬ್ಯಾಲೆನ್ಸನ್ನ ಮತ್ತೆ ರೆಸ್ಟೋರ್ ಮಾಡೋದಕ್ಕೆ. ಬಟ್ ಫಾರ್ ಅದರ್ಸ್, ಆಲ್ರೆಡಿ ನೀವು ಬಿಸ್ನೆಸ್ಸು ಕರಿಯರಲ್ಲೆಲ್ಲ ಇರೋರಿಗೆ ದಿಸ್ ಇಸ್ ಡೆಫಿನೆಟ್ಲಿ ಅ ಅಪ್ಗ್ರೇಡೇಷನ್. ಓಕೆ, ನೀವಿರೋಂಥ ಪೊಸಿಷನಿಂದ ನೆಕ್ಸ್ಟ್ ಪೊಸಿಷನ್ಗೆ, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತ ಜಾಸ್ತಿ ಬೋನಸ್ ಇರ್ಬೋದು, ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತ ಜಾಸ್ತಿ ಅಪ್ರೈಸಲ್ ಇರ್ಬೋದು, ಅಥವಾ ಬೇರೆ ಜಾಬ್ ಸಡನ್ನಾಗಿ ಔಟ್ ಆಫ್ ನೋ ವೇರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ಜಾಬ್ ಆಪರ್ಚುನಿಟಿ ಬರ್ಬೋದು ಫಾರ್ ಯು ಟು ಆ್ಯಂಡ್ ಯುಲ್ ಬಿ ಸರ್ಪ್ರೈಸ್ಡ್. ಅವರ ಜಾಬ್ ಆಫರ್ ಬಂದು ಇಟ್ ಮೇ ಬಿ ವೆರಿ ವೆರಿ ಸರ್ಪ್ರೈಸಿಂಗ್. ಓ ಮೈ ಗಾಡ್, ಐ ಡಿಂಟ್ ಎಕ್ಸ್ಪೆಕ್ಟ್, ಈ ಪ್ಯಾಕೇಜ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳಿ, ನಿಜವಾಗ್ಲೂ ನನಗೆ ಇಷ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಸೊ ದೆರ್ ಇಸ್ ಸಮಥಿಂಗ್ ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಮಿಸ್ಟೀರಿಯಸ್. ಗ್ರೂಪ್ ನಂಬರ್ 2 ಸ್ಪೆಸಿಫಿಕ್ ಆಗಿ ಏನು ಅಂತ ಹೇಳೋದು ಇಟ್ ಫೀಲ್ಸ್ ವೆರಿ ಡಿಫಿಕಲ್ಟ್ ನಿಮಗೆ. ಯಾಕೆಂದರೆ ನೀವು ಯಾವುದೇ ಒಂದು ಸಿಚುವೇಷನಲ್ಲಿದ್ದರೆ, ಪ್ರಾಬ್ಲಮಲ್ಲಿದ್ದರೆ, ಯು ಆರ್ ರಿಲೀಸಿಂಗ್ ಆ ಗೊಂದಲನ, ಆ ನಾಟ್ ತೋರಿಸಿದನ್ನ ಬಿಡಿಸ್ಕೊಳ್ತಾ ಇರೋ ಥರ ಇದೆ. ಮತ್ತು ಈ ಮುಳ್ಳಿನ ಮೇಲೆ ಬಟ್ಟೆ ಹಾಕಿರೋದನ್ನ ಮೆಲ್ಲಿಗೆ ಎತ್ಕೊಂಡು ಯಾರಿಗೂ ಹಾನಿ ಆಗದೆ ಇರೋ ಥರ, ನಿಮಗೂ ಹಾನಿ ಆಗದೆ ಇರೋ ಥರ ಯಾವುದೋ ಒಂದು ಸಿಂಪಲ್ ಆಗಿ ರೆಸೊಲ್ಯೂಷನನ್ನು ಕಂಡುಕೊಳ್ತಾ ಇರೋ ಥರ ಇದೆ. ಆ್ಯಂಡ್ ಫಾರ್ ಅದರ್ಸ್ ಆಫ್ ಯು ದಿಸ್ ಈಸ್ ಡೆಫಿನೆಟ್ಲಿ ಅಬೌಟ್ ನೀವು ಸ್ಪಾಟ್ಲೈಟಲ್ಲಿ ನಿಂತಿರೋದು, ಅನ್ಎಕ್ಸ್ಪೆಕ್ಟೆಡ್ ಅನ್ಬಿಲೀವಬಲ್ ಅಪ್ಗ್ರೇಡೇಷನ್ ನಿಮ್ಮ ಬಿಸ್ನೆಸ್, ಕರಿಯರ್, ಜಾಬ್ ಆಪರ್ಚುನಿಟಿನಲ್ಲಿ. ಗ್ರೂಪ್ ನಂಬರ್ 2 ವೆರಿ ವೆರಿ ಇಂಟ್ರೆಸ್ಟಿಂಗ್, ಬ್ಯೂಟಿಫುಲ್ ಎನರ್ಜಿ. ಈ ಕಾರ್ಡಲ್ಲೂ ಅಷ್ಟೇ ದೇರ್ ಈಸ್ ದಿಸ್ ಲೀಡರ್ಶಿಪ್ ಎನರ್ಜಿ, ಲೀಡರ್ಶಿಪ್ ರೋಲ್ಗೆ ಡೆಫಿನೆಟ್ಲಿ ಕೆಲವ್ರಿಗೆ ಇದು ನಿಮ್ಮ ಪ್ರಮೋಷನ್, ಕೆಲವ್ರಿಗೆ ಇದು ಡೆಫಿನೆಟ್ಲಿ ಈ ಪ್ರಮೋಷನ್ ಬಗ್ಗೆ ಮಾತಾಡ್ತಾ ಇರ್ಬೋದು. Yeah, look at that. We have 9 of Pentacles. Definitely this is about making ಮೋರ್ ಮನಿ. ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಿಸ್ನೆಸ್ ಆಗ್ಬೋದು, ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನರು ನಿಮ್ಮನ್ನ ಅಪ್ರೋಚ್ ಮಾಡ್ಬೋದು ಬಿಸ್ನೆಸ್ ಆಪರ್ಚುನಿಟಿಗೆ. ವಿ ಹ್ಯಾವ್ ಪೇಜ್ ಆಫ್ ಸ್ವಾರ್ಡ್ಸ್, ಹೊಸ ಐಡಿಯಾ, ನೀವು ಬಿಸ್ನೆಸ್ ಮಾಡೋದಕ್ಕೆ ಹೊಸ ಐಡಿಯಾ ಬರ್ಬೋದು, ಅಥವಾ ದೆರ್ ಇಸ್ ಸಮಥಿಂಗ್ ವೆರಿ ನ್ಯೂ ಆ್ಯಂಡ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಆಲ್ಸೋ ಈ ಕಾರ್ಡ್ನ ನೋಡ್ತಾ ಇದ್ರೆ ಏನೋ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾ ಇರೋ ಥರ ಇದೆ. ಬುಕ್ಕಲ್ಲಿರೋಂಥ ಮ್ಯಾಜಿಕ್ ಸ್ಪೆಲ್ನ ಓದಿ, ಆ ಸ್ಪೆಲ್ನ ಮಾಡಿ ಸಡನ್ನಾಗಿ ಲೈಫಲ್ಲಿ ಮ್ಯಾಜಿಕಲಾಗಿ ಎಲ್ಲ ಇಟ್ ಇಸ್ ಟರ್ನಿಂಗ್ ಅರೌಂಡ್ ಅನ್ನೋ ಥರ. ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್. ಗ್ರೂಪ್ ನಂಬರ್ 2 ಬ್ಯೂಟಿಫುಲ್ ಎನರ್ಜಿ. ಓಕೆ, 2 ಕಾರ್ಡೂ ಐ ಆಮ್ ಗೆಟಿಂಗ್ ಅ ಸಿಮಿಲರ್ ಮೆಸೇಜ್. ಲೈಕ್ ನೀವೊಂದು ಪೊಸಿಷನ್ಗೆ ಹೋಗ್ತಾ ಇರೋ ಥರ, ನಿಮ್ಮ ಕಾನ್ಫಿಡೆನ್ಸ್, ಗ್ರೂಪ್ ನಂಬರ್ 1ಗೂ ಅವ್ರ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡಿದರು. ಮತ್ತು ಈ ಕಾರ್ಡಲ್ಲಿ ಪೀಕಾಕ್ ಇರೋದು, ಪೀಕಾಕ್ ಟಾಕ್ಸ್ ಅಬೌಟ್ ಸ್ಟ್ಯಾಂಡರ್ಡ್ಸ್. ಯಾವಾಗ್ಲೂ ನಮ್ಮ ಸ್ಟ್ಯಾಂಡರ್ಡು, ನಮ್ಮ ವ್ಯಾಲ್ಯೂ ಮತ್ತು ನಮ್ಮ ಪೊಸಿಷನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರೋದು. ಮತ್ತು ಈ ವರ್ಲ್ಡ್ ಕಾರ್ಡ್ ಕೂಡ ನೀವು ಇದ್ದಂಥ ಜಾಗದಲ್ಲಿ ಆಗಬೇಕಾದಷ್ಟು ಇಂಪ್ರೂವ್ಮೆಂಟ್ಸ್ ಆಗಿ ಇವಾಗ ನೆಕ್ಸ್ಟ್ ಲೆವೆಲ್ಗೆ ಈ ಇಂಪ್ರೂವ್ಮೆಂಟ್ ಮೂವ್ ಆಗ್ತಾ ಇರೋ ಥರ ಇದೆ. ವರ್ಲ್ಡ್ ಕಾರ್ಡ್ is also talking about some kind of traveling, like traveling opportunity ಬರ್ಬೋದು, ನಿಮ್ಮನ್ನು
ಆನ್ ಸೈಟಿಗೆ ಕಳಿಸ್ಬೋದು. ಅಂದರೆ ನಿಮ್ಮ ಕೆಲಸದ ಮೇಲೆ ನೀವು ಹೊರಗಡೆ ಬೇರೆ ಕಂಟ್ರಿಗೆ ನಿಮ್ಮನ್ನ ಕಳಿಸ್ಬೋದು. ಸೊ ದೆರ್ ಇಸ್ ಸಮಥಿಂಗ್ ವೆರಿ ವೆರಿ ಮಿಸ್ಟಿಕಲ್ ದಟ್ ಈಸ್ ಹ್ಯಾಪ್ನಿಂಗ್ ಗ್ರೂಪ್ ನಂಬರ್ 2. ಆ್ಯಂಡ್ ವಿ ಹ್ಯಾವ್ 10 ಆಫ್ ವಾಂಡ್ಸ್. ಇದು 10 ಆಫ್ ವಾಂಡ್ಸ್ ಅಂದರೆ ಈ ಹೆವಿನೆಸ್, ಈ ಬರ್ಡನ್, ಈ ಗೊಂದಲ, ಕನ್ಫ್ಯೂಷನ್, ಲೈಕ್ ನೀವು ಮಾಡಿದ್ದೇ ಮಾಡ್ತಾ ಇದ್ದೀರಾ, ಏನು ಇಂಪ್ರೂವ್ಮೆಂಟ್ ಇಲ್ಲ, ನನಗೆ ಪ್ರಮೋಷನ್ ಸಿಕ್ಕಿಲ್ಲ, ಈ ಥರ ಎಲ್ಲ ಪ್ರಾಬ್ಲಮಲ್ಲಿ ಅಥವಾ ಈ ಥರ ಎಲ್ಲ ಸ್ಟ್ಯಾಗ್ನೆನ್ಸಿನಲ್ಲಿದ್ದರೆ ಈ 10 ಆಫ್ ವಾಂಡ್ಸ್ ಬಂದು ದಿಸ್ ಇಸ್ ದ ಎಂಡ್. ಗ್ರೂಪ್ ನಂಬರ್ 1ಗೂ ದೇರ್ ವಾಸ್ 10 ಟ್ವೈಸ್, ನಿಮ್ಮ ಗ್ರೂಪ್ಗೂ 10 ಬಂದಿರೋದು. ಸೊ ಇಟ್ ಈಸ್ ಓವರ್ ಆಲ್ ಆಗಿ ಗ್ರೂಪ್ ನಂಬರ್ 2 ಯೂನಿವರ್ಸ್ ಈ ಸಮಯದಲ್ಲಿ ನಮ್ಮ ಈ ಪ್ರಾಬ್ಲಮ್ಸ್ನ ಅಥವಾ ನಾವಿರೋ ಆ ಲೆವೆಲ್ಲು ಎಲ್ಲಿದ್ದೀವಿ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ತಾ ಇರೋ ಥರ ಇದೆ. ಸೊ ದ್ಯಾಟ್ ವಿ ಕ್ಯಾನ್ ಅಲೈನ್, ಯೂನಿವರ್ಸ್ ನಮಗೆ ಕೊಡ್ತಾ ಇರೋವಂಥ ಬ್ಲೆಸ್ಸಿಂಗ್ಸ್ಗೆ ಅಲೈನ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ದೆನ್ ಯು ಆರ್ ಎಂಜಾಯಿಂಗ್ ಈ ಹೊಸ ಪೊಸಿಷನನ್ನು, ಈ ಹೊಸ ಅಪ್ರಿಸಿಯೇಷನನ್ನು. ಇನ್ನೊಂದು ತೋರಿಸ್ತಾ ಇರೋದು ಯೂನಿವರ್ಸ್ ಬಂದು ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ಬರ್ತಾ ಇರೋ ಥರ. ಜನರು ನಿಮ್ಮನ್ನ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು. ನಿಮ್ಮ ಕೈಲಿ ಇದಾಗಲ್ಲ ಅಂತ ಅಂದ್ಕೊಂಡಿದ್ವಿ, ಇದನ್ನು ನೀವು ಅಚೀವ್ ಮಾಡಿದ್ದೀರಾ ಅಂಥೇಳಿ ನಿಮ್ಮ ಹಿಂದೆ ಸ್ವಲ್ಪ ಗುಡ್ ಗಾಸಿಪ್ಪು ಕೂಡ ನಡೀತಾ ಇರ್ಬೋದು. ಇವ್ಳ ಕೈಲಿ ಆಗಲ್ಲ ಅಥವಾ ಇವ್ರ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಓ ಮೈ ಗಾಡ್, ಹೆಂಗಾಯ್ತಿದ್ದು, ಏನೋ ಮಾಡ್ತಾ ಇರಬೇಕು ಇವರು, ಹೆಂಗೆ ಇವರು ಈ ಥರ ಇಂಪ್ರೂವ್ ಆಗ್ತಾ ಇದ್ದಾರೆ ಜೀವನದಲ್ಲಿ ಅಂತ ಹೇಳಿ ಹಿಂದೆ ದೇರ್ ಇಸ್ ಸಮ್ ಗುಡ್ ಗಾಸಿಪ್ ಗೋಯಿಂಗ್ ಆನ್ ನಿಮ್ಮ ಹಿಂದೆ ವಿತ್ ದ ಪೇಜ್ ಆಫ್ ಸ್ವಾರ್ಡ್ಸ್ ಇಲ್ಲಿ. ಸೊ that's a good gossip actually. Okay, so it's not like ನೀವು ಬೆಳೀತಾ ಇರೋದನ್ನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇಟ್ ಕ್ಯಾನ್ ಬಿ ದ್ಯಾಟ್, ಬಟ್ ನಿಮ್ಮ ಬಗ್ಗೆ ಜನರಿಗೆ ಮಾತಾಡ್ಕೊಳ್ಳೋ ಅಂಥ ವಿಚಾರ ಸಿಗ್ತಾ ಇರೋದು. ಆ್ಯಂಡ್ ಪೀಪಲ್ ಆರ್ ಸರ್ಪ್ರೈಸ್ಡ್, ಹೆಂಗೆ ಈ ಥರ ಒಂದು ಅಪ್ಗ್ರೇಡೇಷನ್ ಆಯಿತು, ಹೆಂಗೆ ಇವ್ರಿಗೆ ಪ್ರಮೋಷನ್ ಸಿಕ್ತು, ಅಥವಾ ಹೆಂಗೆ ಈ ಬ್ರೇಕ್ ಥ್ರೂ ಸಿಕ್ತು ಬಿಸ್ನೆಸ್ಸಲ್ಲಿ. ಇವ್ರು ಬಿಸ್ನೆಸ್ ಮಾಡ್ತಿದ್ರು ಅಂತಲೇ ನಮಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಇವ್ರು ಸ್ಪಾಟ್ಲೈಟಿಗೆ ಬಂದಿರೋದು, ನೀವು ಸ್ಪಾಟ್ಲೈಟಿಗೆ ಬಂದಿರೋದು ನೋಡಿ ಇವ್ರು ಬಿಸ್ನೆಸ್ ಮಾಡ್ತಿದ್ರ ನಮಗೆ ಗೊತ್ತೇ ಇರಲಿಲ್ಲ ಅನ್ನೋ ಥರ. ಸೊ ಪೀಪಲ್ ಆರ್ ಟಾಕಿಂಗ್, ನಿಮ್ಮ ಬಗ್ಗೆ ಜನರು ಮಾತಾಡ್ತಾ ಇರೋ ಥರ ಇದೆ ಇನ್ ಅ ಗುಡ್ ವೇ. ಅದನ್ನೇ ಹೇಳಿದ್ದು ವರ್ಡ್ ಆಫ್ ಮೌತ್ ಅಂತ ಹೇಳಿ. ನೀವು ಮಾಡ್ತಾ ಇರೋ ಕೆಲಸಕ್ಕೆ ಅಪ್ರಿಸಿಯೇಷನ್ ಸಿಗ್ತಾ ಇರೋದು, ಮತ್ತು 4 ಜನ ಮಾತಾಡ್ತಾ ಇರೋದು, ಒಬ್ಬರಿಂದ ಒಬ್ಬರಿಗೆ ನ್ಯೂಸ್ ಹರಡ್ತಾ ಇರೋದು, ಜಾಸ್ತಿ ಕ್ಲೈಂಟ್ಸ್ ಬರ್ತಾ ಇರೋದು. ದಟ್ ಈಸ್ ಫಾರ್ ಆಲ್ ಆಫ್ ಯು ಬಿಸ್ನೆಸ್ಸಲ್ಲಿ ಇರೋರಿಗೆ. ದೆರ್ ಇಸ್ ಅ ಬ್ಯೂಟಿಫುಲ್ ಮೂವ್ಮೆಂಟ್ ಫಾರ್ವರ್ಡ್ ನಿಮ್ಮ ಬಿಸ್ನೆಸ್ಸಲ್ಲಿ, ಆ್ಯಂಡ್ ಇಟ್ ಈಸ್ ಗೆಟಿಂಗ್ ಅಪ್ಗ್ರೇಡೆಡ್. ಗ್ರೂಪ್ ನಂಬರ್ 2 ಕೆಲವ್ರಿಗೆ ಸ್ಪಿರಿಚುವಾಲಿಟಿ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಯೂನಿವರ್ಸ್ ಬಂದು ಕೆಲವ್ರಿಗೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸೂ ತೋರಿಸ್ತಾ ಇರೋದು. ನಿಮ್ಮ ಸ್ಪಿರಿಚುವಾಲಿಟಿನಲ್ಲಿ ಆ್ಯಂಡ್ ಯುವರ್ ಮೆಡಿಟೇಷನ್, ನಿಮ್ಮ ಪ್ರಾಕ್ಟೀಸಸ್ಸು ಇದೆಲ್ಲ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇರೋ ಥರ ಇದೆ ಗ್ರೂಪ್ ನಂಬರ್ 2. ಸೊ ನಿಮ್ಮ ಕಾನ್ಷಿಯಸ್ನೆಸ್ಸು, ನಿಮ್ಮ ಅವೇರ್ನೆಸ್ ಬಂದು ಎಕ್ಸ್ಪ್ಯಾಂಡ್ ಆಗ್ತಾ ಇರೋ ಥರ ಇದೆ. ಲೈಕ್ ಇಲ್ಲಿ ನೋಡಿದರೆ ಈ ಡಾಟ್ ಬಂದು ಇಟ್ ಈಸ್ ಎಕ್ಸ್ಪ್ಯಾಂಡೆಡ್ ಇನ್ ಟು ಸಚ್ ಬಿಗ್ ಮಂಡಲ. 1 ಡಾಟ್ ಆಫ್ ಎನರ್ಜಿ ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್. ಸೊ ನಿಮ್ಮ ಎನರ್ಜಿ, ನಿಮ್ಮ ಕಾನ್ಷಿಯಸ್ನೆಸ್ ಬಂದು ಎಕ್ಸ್ಪ್ಯಾಂಡ್ ಆಗ್ತಾ ಇರೋ ಥರ ಇದೆ. ಬಿಗ್ ಪಿಕ್ಚರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಸಣ್ಣದಾಗಿ ಆಲೋಚನೆ ಮಾಡ್ತಾ ಇಲ್ಲ. ಇನ್ನು ನೀವು ಬ್ರಾಡಾಗಿ ಆಲೋಚನೆ ಮಾಡ್ತಾ ಇದ್ದೀರಾ, ಬ್ರಾಡಾಗಿ ಡ್ರೀಮ್ ಬಿಗ್. ಓಕೆ, ಲೈಕ್ ಅದನ್ನು ನೀವು ಫೈನಲಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಇಟ್ ಈಸ್ ಓಕೆ ಫಾರ್ ಮೀ ಟು ಡ್ರೀಮ್ ಬಿಗ್ ಅಂತ ಹೇಳಿ. ಎಲ್ಲರೂ ಈಗ ನಿಮ್ಮ ಫ್ಯಾಮಿಲಿನಲ್ಲಿ ಮೇ ಬಿ ಯು ಆರ್ ದ ಡ್ರೀಮರ್. ನಿಮ್ಮಷ್ಟು ಕನಸುಗಳು, ಗೋಲ್ಸು, ಇಂಟ್ರೆಸ್ಟು ಜೀವನದ ಬಗ್ಗೆ ಯಾರಿಗೂ ಇಲ್ಲದೆ ಇರ್ಬೋದು. ಯಾಕೆ ಈ ರೀತಿ ಅನ್ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಳ್ಬೋದು ನಿಮ್ಮ ಫ್ಯಾಮಿಲಿನಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಲು. ಬಟ್ ಆ ಮಾತನ್ನೆಲ್ಲ ಕೇಳಿಸ್ಕೊಳ್ದಿರಾ ಡ್ರೀಮ್ ಬಿಗ್ ಅಂತ ಇಷ್ಟು ದಿನ ಬರೀ ಸೆಂಟೆನ್ಸು, ವರ್ಡ್ಸ್ ಕೇಳ್ತಾ ಇದ್ರಿ. ಬಟ್ ಫೈನಲಿ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಫೀಲ್ಸ್ ಡ್ರೀಮ್ ಬಿಗ್ ಅಂತ ಹೇಳಿದ್ರೆ. ಲೈಕ್ ಎಂಟೈರ್ ಯೂನಿವರ್ಸಲ್ಲಿ ನೀವು ಏನನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಲೈಫ್ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೀರಾ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋ ಅಂಥ what do you call ಅರ್ಹತೆ ಪ್ರತಿಯೊಬ್ಬರಿಗೂ ಇರುತ್ತೆ. ಯಾಕೆಂದರೆ ವಿ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ದಿಸ್ ಯೂನಿವರ್ಸ್, ಆಫ್ ದ ಗಾಡ್ಸ್ ಆ್ಯಂಡ್ ದ ಗಾಡೆಸಸ್. ಗ್ರೂಪ್ ನಂಬರ್ 2. ಸೊ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ದಿಸ್ ಈಸ್ ಅವರ್ ಬರ್ತ್ ರೈಟ್. ನಾವೇನನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅದನ್ನು ರಿಸೀವ್ ಮಾಡೋದಕ್ಕೆ. ಸೊ ಡೋಂಟ್ ಬಿ ಅಫ್ರೇಡ್ ಟು ಡ್ರೀಮ್ ಬಿಗ್. ಯಾಕೆಂದರೆ ಯೂನಿವರ್ಸ್ ಬಂದು ₹100 ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇಟ್ ಈಸ್ ಅಟ್ಲೀಸ್ಟ್ 10 times ಮೋರ್ ಯೋಚನೆ ಮಾಡ್ತಾ ಇರೋದು ನಿಮ್ಮ ಲೈಫಲ್ಲಿ ಕಳಿಸೋದಕ್ಕೆ. ಸೊ ಡೋಂಟ್ ಸ್ಟಾಪ್ ಡ್ರೀಮಿಂಗ್, ಡ್ರೀಮ್ ಬಿಗ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಯೂನಿವರ್ಸ್ ವಾಂಟ್ಸ್ ಯು ಟು ಡ್ರೀಮ್ ಬಿಗ್. ನೀವು ದೊಡ್ಡದಾಗಿ ಕನಸುಗಳನ್ನ ಇಟ್ಕೊಂಡಾಗ, ಆ ಡೈರೆಕ್ಷನಲ್ಲಿ ನೀವು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ನೀವು 1 ಕೋಟಿ ಕನಸು
ಇಸ್ಕೊಂಡಿದ್ರೆ ಅಟ್ಲೀಸ್ಟ್ 10 ಲಕ್ಷ ಮಾಡೋಷ್ಟು ಕಾನ್ಫಿಡೆನ್ಸ್ ಅಂತೂ ಇರುತ್ತೆ ನಮಗೆ. ಸೊ ನಾವು ಬರೀ 10 ಲಕ್ಷದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ 10,000 ವಿಲ್ ಎಂಡ್ ಅಪ್ ಅಟ್ 10,000. ಬರೀ 10,000 ಯೋಚನೆ ಮಾಡ್ತಾರೆ ಮೇ ಬಿ 1,000 ಮಾಡೋಕ್ಕಾಗ್ಬೋದು. ಸೊ ಎಷ್ಟು ನಿಮ್ಮ ಬೌಂಡ್ರಿನ, ನಿಮ್ಮ ಎಡ್ಜಸ್ನ ಪುಷ್ ಮಾಡ್ತೀರಾ ಯೂನಿವರ್ಸಿಗೆ ಅಷ್ಟು ಈಸಿ ಆಗುತ್ತೆ ನಿಮಗೆ ನೀವು ಕೇಳಿರೋದನ್ನು ನಿಮ್ಮ ಲೈಫಿಗೆ ತರೋದಕ್ಕೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ಯೂನಿವರ್ಸ್ ಹೇಳ್ತಾ ಇರೋದು ದಿಸ್ ಇಸ್ ಅ ಜರ್ನಿ. ಈ ನಿಮ್ಮ ಹೊಸ ಸೈಕಲು, ಈ ಹೊಸ ಜರ್ನಿ ನಿಮ್ಮದು ಆಲ್ರೆಡಿ ಶುರುವಾಗಿದೆ. ಈ ಹೊಸ ಪ್ಯಾಟರ್ನ್ಗೆ, ಹೊಸ ಕಾರ್ಮಿಕ್ ಸೈಕಲ್ಗೆ ನಿಮ್ಮ ಮೂವ್ಮೆಂಟ್ ಆಲ್ರೆಡಿ ಶುರುವಾಗಿದೆ. ಸೊ ದೆರ್ ಇಸ್ ದಿಸ್ ನ್ಯೂ ಜರ್ನಿ, ನ್ಯೂ ಚಾಪ್ಟರ್ಗೆ ನೀವು ಆಲ್ರೆಡಿ ಎಂಟರ್ ಆಗಿದೆ. ಆ ಎನರ್ಜೀಸ್ ಎಲ್ಲ ನೀವು ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಬ್ಲೆಸ್ಸಿಂಗ್ ಆಫ್ ಫೈರ್ ಆಲ್ಸೋ. ಫೈರ್ ಬಂದು ಇನ್ಸ್ಪಿರೇಷನ್, ಮೋಟಿವೇಶನ್. ಆ್ಯಂಡ್ ನಂಬರ್ 3, ಗ್ರೂಪ್ ನಂಬರ್ 1ಗೂ ನಂಬರ್ 3 ಬಗ್ಗೆ ಮಾತಾಡ್ತಾ ಇದ್ರು. ಸೊ ದೆರ್ ಇಸ್ ಅ ಲಾಟ್ ಆಫ್ ಫೈರ್, ಇನ್ಸ್ಪಿರೇಷನ್, ಮೋಟಿವೇಶನ್ಸ್, ಐಡಿಯಾಸ್, ವಿಷನ್ಸ್ ಮತ್ತು ಕಾನ್ಫಿಡೆನ್ಸ್. ನಾವು ನೆಕ್ಸ್ಟ್ ಲೆವೆಲ್ಗೆ ಬೇಕಾಗಿರುವಂಥ ಧೈರ್ಯ, ನಮ್ಮ ಐಡಿಯಾಸ್ನ ಫಾಲೋ ಮಾಡೋದಕ್ಕೆ, ಈ ರಿಯಾಲಿಟಿಗೆ ಅದನ್ನು ತರೋದಕ್ಕೆ. ಸೊ ಯು ಆರ್ ರೆಡಿ, ಯು ಆರ್ ಪ್ರಿಪೇರ್ಡ್. ಗ್ರೂಪ್ ನಂಬರ್ 2, ಲುಕ್ ಎಟ್ ದ ಡ್ರೆಸ್ಸಿಂಗ್, ಟೋಟಲಿ ಪ್ರಿಪೇರ್ಡ್. ನೀವು ಏನನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ತರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಬಟ್ ನಮಗೆ ಬೇಕಾಗಿರೋದು, ಯೂನಿವರ್ಸ್ಗೆ ಬೇಕಾಗಿರೋದು ನೀವು ಈ ಸಮಯದಲ್ಲಿ ಡೋಂಟ್ ಬಿ ಅಫ್ರೇಡ್ ಟು ಡ್ರೀಮ್ ಬಿಗ್. ಎಷ್ಟು ವಿಶಾಲವಾಗಿ ಆಲೋಚನೆ ಮಾಡ್ತೀರಾ, ಎಷ್ಟು ಬ್ರಾಡಾಗಿ ನಿಮ್ಮ ಮೆಂಟ್ಯಾಲಿಟಿನ ಇಟ್ಕೊಳ್ತೀರಾ, ಅಷ್ಟು ಈಸಿ ಆಗುತ್ತೆ ಯೂನಿವರ್ಸ್ಗೆ ಇದನ್ನು ನಿಮ್ಮ ಲೈಫಿಗೆ ತರೋದಕ್ಕೆ. ಅದೇ ಅನಾಲಜಿ, ಅದೇ ಎಕ್ಸಾಂಪಲು. ಲೈಕ್ ನಾವು ಇಡೀ ಸಮುದ್ರ ಇದೆ ನಮ್ಮ ಕಣ್ಮುಂದೆ. ನಾವು 1 ಲೀಟ್ರ್ ಬಾಟ್ಲು ತೊಗೊಂಡು ಹೋಗ್ಬೋದು, ಒಂದು ಸಣ್ಣ ಲೋಟ ತೊಗೊಂಡು ಹೋಗ್ಬೋದು, ಒಂದು 5 ಲೀಟರ್ ಕ್ಯಾನ್ ತೊಗೊಂಡು ಹೋಗ್ಬೋದು, ಟ್ಯಾಂಕರ್ ತೊಗೊಂಡು ಹೋಗ್ಬೋದು. ಸೊ ಇಟ್ ಈಸ್ ಅಪ್ ಟು ಯು. ಎಷ್ಟು ವಿಶಾಲವಾಗಿ ಆಲೋಚನೆ ಮಾಡ್ತೀರಾ, ಎಷ್ಟು ದೊಡ್ಡ ಕಂಟೈನರ್ ತೊಗೊಂಡು ಹೋಗ್ತೀರಾ, ಅಷ್ಟು ದೊಡ್ಡ ಬ್ಲೆಸ್ಸಿಂಗ್ಸ್ನ ನೀವು ತೊಗೊಂಡು ಬರ್ಬೋದು. ಸೊ ಅದು ಯೂನಿವರ್ಸಿಂದ ಬರ್ತಾ ಇರುವಂಥ ಬ್ಲೆಸ್ಸಿಂಗ್ಸ್. ಅ ಲಾಟ್ ಆಫ್ ಡೋರ್ಸ್ ಓಪನಿಂಗ್. ಈ ಹೊಸ ಚಾಪ್ಟರ್ಗೆ, ಹೊಸ ಜರ್ನಿಗೆ ಬೇಕಾಗಿರುವಂಥ ಬ್ಲೆಸ್ಸಿಂಗ್ಸು ನಿಮ್ಮ ಲೈಫಲ್ಲಿ ಆಲ್ರೆಡಿ ಎಂಟರ್ ಆಗಿದೆ. ಸ್ಲೋ ಆಗಿ ಇದನ್ನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತೀರಾ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಬಟ್ ವಿ ವಾಂಟ್ ಯು ಟು ಇನ್ಕ್ರೀಸ್ ದ ಸೈಜ್. ನಿಮ್ಮ ಕಂಟೈನರ್ ಸೈಜ್ನ ಇನ್ಕ್ರೀಸ್ ಮಾಡಿ. ಏಕೆಂದರೆ ನೀವು ಈ ಸಣ್ಣ ಲೋಟದಲ್ಲಿ ಅಷ್ಟೇ ಅಲ್ಲ ನಾವು ಬ್ಲೆಸ್ಸಿಂಗ್ಸ್ನ ಕೊಡಬೇಕಂತ ಅಂದ್ಕೊಳ್ತಾ ಇರೋದು. ಮೇಕ್ ಇಟ್ ಅ ಟ್ಯಾಂಕರ್, ಮೇಕ್ ಇಟ್ 5 ಟ್ಯಾಂಕರ್. ಸೊ ವಾಟ್ ಈಸ್ ಯೋರ್ ಸೈಜ್ ಆಫ್ ರಿಸೀವಿಂಗ್? ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ನಿಮ್ಮ ಅಫರ್ಮೇಷನ್ಸ್ನ ಕೆಳಗಡೆ ಹೇಳೋದನ್ನ ಮರಿಬೇಡಿ. ಸೊ ನೀವು ಅಫರ್ಮೇಷನ್ಸ್ನ ಹೇಳಿದಾಗ ನೀವು ಬೇರೆಯವ್ರಿಗೋಸ್ಕರ ಅಲ್ಲ, ನಿಮ್ಮನ್ನು ನೀವು, ನಿಮ್ಮ ಮೈಂಡನ್ನು ನೀವು ಪ್ರಿಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದು ಎಸ್ಪೆಷಲಿ ಈಗ ಕೇಳಿದ ತಕ್ಷಣ ನೀವು ಕಮೆಂಟ್ ಮಾಡಿದಾಗ ಅಫರ್ಮೇಷನನ್ನು ಯು ವಿಲ್ ರೀಇನ್ಫೋರ್ಸ್ ನಿಮ್ಮ ಮೈಂಡನ್ನು, ಯು ಆರ್ ರೆಡಿ ಅಂತ ಹೇಳಿ. ಸೊ ಐ ಇನ್ಕ್ರೀಸ್ ಮೈ ಕಂಟೈನರ್ ಸೈಜ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಅಫರ್ಮೇಷನು. ಸೊ ಐ ಆಮ್ ರೆಡಿ ಟು ಡ್ರೀಮ್ ಬಿಗ್. ಐ ಡ್ರೀಮ್ ಬಿಗ್ ಆ್ಯಂಡ್ ಐ ಇನ್ಕ್ರೀಸ್ ದ ಸೈಜ್ ಆಫ್ ಮೈ ರಿಸೀವಿಂಗ್ ಕಂಟೈನರ್. ಆ ಕಂಟೈನರ್ ಸೈಜ್ನ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಎಂಜಾಯ್ ಆಲ್ ದ ಬ್ಲೆಸ್ಸಿಂಗ್ಸ್. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಐ ಸಿ ಯು ಇನ್ ಮೈ ನೆಕ್ಸ್ಟ್ ರೀಡಿಂಗ್. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಬಾಯ್.